A very good morning to one and all. We have gathered here to celebrate welcoming function of newcomers. Today, all the newcomers are stepping inside this institution with a lot of expectations. We, the senior students, are very happy to welcome them. That is why we are celebrating this function as Praveshotsav. As usual, we are going to switch on this one with Guru Vandani. Rashmita and Shraddha are coming to pray the great Guru. Vande Gurunam Charanarvinde Sandarshita Swatma Sukhavabodhe Janasya Ejangalikayamane Samsara Halamoha Shantye. Now, I request Tanvita of 10th Standard to welcome all the guests and gathering. Good morning, everybody. In this grand function, I am here in front of you to welcome all the participants. First of all, the correspondent of our school, Shri T.G. Rajaram Bhatt sir, is with us, who is presiding over this function. I would like to welcome him with a great honor. Warm welcome to you, sir. Taluku Panchayat, former member Shri Naveen Padal Padi sir is with us always. I welcome him for his presence. Our senior teacher Chandrakumar sir with us. I also heartily welcome him. And our senior teacher Srinivas sir with us. I heartily welcome him. I also welcome principal of our school, Shri Hari sir, with great respect. Besides, I feel very proud to welcome all the teachers, parents, students and all the well-wishers of our school. Thank you, Tanvita. Our senior teacher,
Srinivas Bhatt Sir Seraje is on the stage. I request him to address us to introduce about the function. ಈ ದಿವಸ ನಮ್ಮ ಶಾರದಾ ಗಣಪತಿ ವಿದ್ಯಾ ಕೇಂದ್ರದಲ್ಲಿ ಹೊಸತಾಗಿ ಆಗಮಿಸಿದ ಎಲ್ಲ ಮಕ್ಕಳಿಗೆ, ಅಂದರೆ ನವಾಗತರು, ಹೊಸದಾಗಿ ಈ ಶಾಲೆಗೆ ಕಲಿಯುವುದಕ್ಕೋಸ್ಕರ ಬಂದ ಮಕ್ಕಳು, ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವ ಒಂದು ಸಂಭ್ರಮದ ಕಾರ್ಯಕ್ರಮ ಇದು. ನಿಮಗೆಲ್ಲ ಬಹುಶಃ ಯಕ್ಷಗಾನ ನೋಡಿದವರಿಗೆ ಗೊತ್ತಿರಬೇಕು. ಯಕ್ಷಗಾನದಲ್ಲಿ ರಂಗಸ್ಥಳಕ್ಕೆ ಬೇರೆ ಬೇರೆ ವೇಷಗಳು ಬರ್ತದೆ. ವೇಷಗಳು ಬರುವಾಗ ಎಲ್ಲ ಚೆಂಡೆ ಮದ್ದಳೆ ಎಲ್ಲ ಜೊತೆಗೆ ವಾದ್ಯ, ಡೋಲು, ಸುಡುಮದ್ದು, ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಸ್ವಾಗತಿಸ್ತಾರೆ. ಎಲ್ಲ ವೇಷಗಳು ಪ್ರವೇಶ ಮಾಡುವಾಗ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಸಂತೋಷದಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ಅವರನ್ನು ಬರಮಾಡಿಕೊಳ್ಳುವುದು ಇದು ಸಂಪ್ರದಾಯ. ಅದನ್ನೇ ಪ್ರವೇಶೋತ್ಸವ ಅಥವಾ ಪ್ರವೇಶೋತ್ಸಾಹ, ಇದು ನಮ್ಮ ಶಾಲೆಯಲ್ಲಿ ಇವತ್ತು ನಡೆದಂತಹ ಒಂದು ಕಾರ್ಯಕ್ರಮ. ಮಕ್ಕಳು, ನಿಮಗೆ ಒಂದು ಮಾತು ಹೇಳಬೇಕು ಅಂತ ನಾನಿಲ್ಲಿ ಬಂದು ನಿಂತಿದ್ದೇನೆ. ನೀವು ಕಲಿಯುವುದಕ್ಕೆ ಬಂದವರು, ಹಾಗಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಪಠ್ಯೇತರ ಎಲ್ಲ ವಿಚಾರಗಳನ್ನು ಕಲಿಯುವುದಿದೆ. ಒಳ್ಳೆಯ ಸಂಸ್ಕಾರಗಳನ್ನು, ಕ್ರಮಗಳನ್ನು ಕೂಡ ಕಲಿಬೇಕು. ನಮಗೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅಧ್ಯಕ್ಷರು ಅನೇಕ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ನಮ್ಮ ಶಾಲೆಯ ಅಧ್ಯಕ್ಷರು, ಇವತ್ತಿನ ಸಮಾರಂಭದ ಅಧ್ಯಕ್ಷರು ತುಂಬ ಒಳ್ಳೆಯ ಕ್ರಮಗಳನ್ನು ಅಲ್ಲಿ ಮಾತಾಡುವಾಗ ಹೇಳ್ತಾರೆ. ಯಾರಾದರೂ ಬಂದು ವಂದಿಸುವಾಗ, ನಮಸ್ಕಾರ ಮಾಡುವಾಗ, ನಿಮಗೆ ಗೊತ್ತಿದೆ ಕೆಲವರೆಲ್ಲ ವಿವಿಧ ರೀತಿಯಲ್ಲಿ ನಮಸ್ಕಾರ ಮಾಡ್ತೇವೆ. ಒಂದು ಕೈ ಎತ್ತಿ ನಮಸ್ಕಾರ ಮಾಡೋದು, ಹೀಗೆ ನಮಸ್ಕಾರ ಮಾಡೋದು, ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡೋದು, ಬೇರೆ ಬೇರೆ ನಮಸ್ಕಾರ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ. ಆದರೆ ಪ್ರಾರಂಭಕ್ಕೆ ಬಂದು ಪರಸ್ಪರ ಭೇಟಿಯಾಗುವಾಗ ಒಂದು ನಮಸ್ಕಾರ ಮಾಡುವ ಕ್ರಮ ಹೇಗೆ ಅಂತ ಅವರು ನಮಗೆ ಹೇಳಿದ್ದಾರೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಬಾರದು, ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು ಆರಂಭಕ್ಕೆ. ಮತ್ತು ಕೊನೆಗೆ ಹೋಗುವಾಗಲೂ ಕೂಡ, ಭೇಟಿಯಾಗಿ ಮತ್ತೆ ಹೋಗುವಾಗಲೂ ಕೂಡ ನಮಸ್ತೆ ಮಾಡುವ ಕ್ರಮ ಹೀಗೆ. ಯಾಕೆ ಅದಕ್ಕೂ ಹೇಳ್ತೇನೆ ನಾನು. ಒಬ್ಬ ವ್ಯಕ್ತಿ ಇದ್ದಂತೆ, ಅವನು ತೀರಾ ಕೆಟ್ಟವ, ದೇವರನ್ನು ನಂಬುವುದಿಲ್ಲ, ಒಳ್ಳೆ ಕೆಲಸ ಮಾಡುವುದಿಲ್ಲ, ಯಾರಿಗೂ ಉಪಕಾರ ಮಾಡುವುದಿಲ್ಲ, ಮಾಡಿದ್ದಷ್ಟು ಉಪದ್ರ, ಕೆಟ್ಟ ಕೆಲಸಗಳನ್ನು ಮಾಡಿದ. ಊರಿನವರು ಎಲ್ಲರೂ ಹೇಳ್ತಾ ಇದ್ರು, ಇವನಿಗೆ ದೇವರು ಏನಾದರೂ ಒಂದು ಶಿಕ್ಷೆ ಕೊಡಬೇಕಿತ್ತು ಅಂತ ಹೇಳುವಷ್ಟು ಕೆಟ್ಟ ವ್ಯಕ್ತಿಯವ. ಒಂದು ದಿವಸ ಸ್ವಲ್ಪ ಪ್ರಾಯ ಆಗಿದೆ, 60ರ ಮೇಲೆ, ಹೋಗುವಾಗ ಒಂದು ಸಂಕ ದಾಟಿಕೊಂಡು ಹೋಗುವಾಗ, ಒಂದು ಕಣಿ ಸಂಕ ದಾಟಿಕೊಂಡು ಹೋಗುವಾಗ ಬಿದ್ದ, ಕೆಳಗೆ ಬಿದ್ದ. ಕೆಲವರಿಗೆಲ್ಲ ಅನುಕಂಪ, ಬೇಸರ ಆಯಿತು ಪಾಪ ಅಂತ, ಕೆಲವರಿಗೆ ಖುಷಿಯೂ ಆಯಿತು. ಬೀಳುವಾಗ ಪಕ್ಕನೆ ಓ ರಾಮ ಅಂತ ಹೇಳಿದ. ಯಾರಾದರೂ ಅಷ್ಟೇ ಪಕ್ಕನೆ ಜಾರಿ ಬೀಳುವಾಗ ರಾಮ ಅಂತ ಹೇಳ್ತೇವೆ ನಾವು, ಬಂದು ಹೋಗೋದು, ಅದು ಉದ್ಗಾರ ಅಂತ. ಅವ ಸ್ವಲ್ಪ ಸಮಯ ಆಗುವಾಗ ತೀರಿ ಹೋದ. ಒಂದು 2-3 ದಿವಸದಲ್ಲಿ ತೀರಿ ಹೋದವ. ಸೀದಾ ಹೋದ್ದು ನರಕಕ್ಕೆ. ಅಲ್ಲಿ ಅವನಿಗೆ ಯಮನ ಭಟರು ಎಲ್ಲ ಹೇಳಿದ್ರಂತೆ, ಕಠಿಣವಾದ ಶಿಕ್ಷೆ ಕೊಡಬೇಕು ಅವನಿಗೆ ಅಂತ, ದೊಡ್ಡ ಶಿಕ್ಷೆ ಕೊಡಬೇಕು. ಆಗ ಯಾರೋ ಒಬ್ಬರು ಹೇಳಿದ್ರಂತೆ, ತುಂಬ ಶಿಕ್ಷೆ ಅಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡುವ, ಸ್ವಲ್ಪ ಪ್ರಮಾಣ ಕಡಿಮೆ ಮಾಡುವ. ಯಮ ಕೇಳಿದ್ನಂತೆ, ಯಾಕೆ ಅಂತ. ಅವ ಬದುಕಿನಲ್ಲಿ ಏನೇ ಮಾಡಲಿ, ಆ ಬಿದ್ದಿರುವಾಗ ಒಮ್ಮೆ ರಾಮ ಅಂತ ಹೇಳಿದ್ದಾನಲ್ಲ, ದೇವರ ನಾಮಸ್ಮರಣೆ ಮಾಡಿದಾನಲ್ಲ, ಅದಕ್ಕೋಸ್ಕರ ಆದರೂ ಅವನಿಗೆ ಶಿಕ್ಷೆ ಸ್ವಲ್ಪ ಕಡಿಮೆ ಮಾಡಬೇಕು. ನೋಡಿ ಮಕ್ಕಳೇ, ನಾವು ಒಳ್ಳೆ ಕೆಲಸ ಮಾಡಿದರೆ ಸ್ವಲ್ಪ ಆದರೂ ಒಳ್ಳೆಯದು ಸಿಗ್ತದೆ ನಮಗೆ. ಸ್ವಲ್ಪ ನಮ್ಮ ಇಡೀ ಬದುಕಿನಲ್ಲಿ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳು ಮಾಡಿದರೆ ಒಂದಿಷ್ಟು ಪುಣ್ಯ ಸಿಗ್ತದೆ, ಒಂದಿಷ್ಟು ಪುಣ್ಯ ಸಿಗ್ತದೆ. ಎರಡೂ ಕೈಯಲ್ಲಿ ನಮಸ್ಕಾರ ಮಾಡದಿದ್ದರೆ, ಎರಡೂ ಕೈಗಳನ್ನು ಸೇರಿಸಿ ನಮಸ್ಕಾರ ಮಾಡದಿದ್ದರೆ, ಒಂದು ನಿಮಗೆ ಅರ್ಥ ಆಗದ ಭಾಷೆಯಲ್ಲಿ ಹೇಳ್ತೇನೆ, ಜನ್ಮ ಪ್ರಭೃತಿ ಯತ್ ಕಿಂಚಿತ್ ಸುಕೃತಂ ಸಮುವಾರ್ಜಿತಂ ತತ್ ಸರ್ವಂ ನಿಷ್ಫಲಂ ಯಾತಿ ಏಕಹಸ್ತಾಭಿವಾದನಂ ಅಂತ ಒಂದಿದೆ.
ಅರ್ಥ ಹೇಳ್ತೇನೆ. ನಮ್ಮ ಬದುಕಿನಲ್ಲಿ ಹುಟ್ಟಿನಿಂದ ಏನಾದರೂ ಕಿಂಚಿತ್ ಸ್ವಲ್ಪ ನಾವು ಪುಣ್ಯ ಕೆಲಸ ಮಾಡಿದ್ದಿದ್ರೆ ಏಕಹಸ್ತಾಭಿವಾದನಂ, ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದರೆ ಆ ಪುಣ್ಯದ ಫಲ ಎಲ್ಲ ಹೋಗ್ತದೆ. ಜನ್ಮ ಪ್ರಭೃತಿ ಕಿಂಚಿತ್ ಸುಕೃತ ಸಮುವಾರ್ಜಿತಂ ತತ್ ಸರ್ವಂ ನಿಷ್ಫಲಂ ಯಾತಿ ಏಕಹಸ್ತಾಭಿವಾದನಂ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಿದರೆ ನಮ್ಮ ಮಾಡಿದ ಪುಣ್ಯ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಎರಡೂ ಕೈಯಲ್ಲಿ ನಮಸ್ಕಾರ ಮಾಡಬೇಕು ಎನ್ನುವ ಮಾತನ್ನು ನಮಗೆ ಸೂಚ್ಯವಾಗಿ ಹೇಳಿದ್ದಾರೆ ಅಧ್ಯಕ್ಷರಾಗಾಗ. ಮನುಷ್ಯರದ್ದು ಕೆಲವು ಸ್ವಭಾವ ಇದೆ. ನಾನು ಈಗಲೇ ಇದರ ಮಧ್ಯೆ ಇನ್ನೊಂದು ಮಾತು ಹೇಳಬೇಕು ಅಂತ ಇದ್ದೆ. ನಾವು ಇಲ್ಲಿ ಈ ಲೋಕದಲ್ಲಿ ಹುಟ್ಟು ಪಡೆದ ಮೇಲೆ ಮತ್ತೆ ಯಾವಾಗ ಅದು ಅಂತ್ಯ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲವೂ ಶಾಲೆಯಲ್ಲಿ ಬಂದು ಕಲಿಯೋದು, ಔದ್ಯೋಗಿಕವಾಗಿ, ಅದರ ಕೊನೆ ಯಾವಾಗಂತ ನಮ್ಗೆ ಗೊತ್ತಿರೋದಿಲ್ಲ. ಆದರೂ ನಾವು ಗ್ರಹಿಸಬೇಕಾದ್ದು ಏನು, ಇದು ಬಹುಶಃ ನನ್ನ ಕೊನೆಯ ನಮಸ್ಕಾರ ಅಂತ ತಿಳಿದರೆ ನಾಳೆಗೆ ಆ ಭಾಗ್ಯ ಇದ್ದರೆ ಅದು ವಿಶೇಷ. ಒಂದು ವೇಳೆ ಇಲ್ಲ ಅಂತಾದರೂ ಆ ಒಳ್ಳೆಯ ಕೆಲಸ ಕೊನೆಗೆ ಮಾಡಿದ ಫಲ ನಮಗೆ ಸಿಗ್ತದೆ, ಆ ಸತ್ತವನಿಗೆ ಸಿಕ್ಕಿದ ಹಾಗೆ. ಕೆಲವರ ಸ್ವಭಾವ ನಮಗೆ ಬದಲಿಸಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ನಾಯಿ, ಅದರ ಬಾಲ ಡೊಂಕು, ಅದು ಸ್ವಭಾವ, ನಾಯಿಯ ಲಕ್ಷಣ, ನಾಯಿ ಬಾಲ ಡೊಂಕು. ಅದನ್ನು ನೇರ ಮಾಡಬೇಕು ಅಂತ ಒಬ್ಬ ಪ್ರಯತ್ನ ಪಟ್ಟಂತೆ. ಅದಕ್ಕೆ ಒಂದು ಓಟೆ ಹಾಕಿದ. ಓಟೆ ಗೊತ್ತುಂಟಲ್ಲ, ಒಲೆ ಊದುವಾಗಲ್ಲ ಓಟೆ, ಒಂದು ಬಿದಿರಿದ್ದು ನಾಯಿಯ ಬಾಲಕ್ಕೆ ತುರುಕಿಸಿ 1 ತಿಂಗಳಿಟ್ಟಂತೆ ನಾಯಿ ಬಾಲವನ್ನು ಸರ್ತ ಮಾಡಲಿಕ್ಕೆ, ನೇರ ಮಾಡಲಿಕ್ಕೆ. 1 ತಿಂಗಳು ಕಳೆದಾಗುವಾಗ ಅದನ್ನು ಮತ್ತೆ ತೆಗೆದು ನೋಡಿದ, ನಾಯಿಯ ಬಾಲ ಮತ್ತೆ ಸುರುಟಿಕೊಂಡಿತು, ವಾಪಸ್ ನಾಯಿಯ ಬಾಲ ಸುತ್ತಿಕೊಂಡಿತು. ಇದನ್ನು ಇನ್ನೊಬ್ಬ ನೋಡ್ತಾ ಇದ್ದ, ಹತ್ತಿರದ ಮನೆಯವನು. ಮರು ದಿವಸ ಅವನು, ಹತ್ತಿರದ ಮನೆಯವನು, ಅವನ ನಾಯಿಯ ಬಾಲಕ್ಕೆ ಒಂದು ಕಬ್ಬಿಣದ ರಾಡ್ ಕಟ್ಟಿದ. ಕಬ್ಬಿಣದ ರಾಡ್ ಗಟ್ಟಿದ್ದು. ಇವ ಹೇಳಿದ್ನಂತೆ, ಅಯ್ಯೋ ಮಾರಾಯ, ಏನು ಹುಚ್ಚು ಕೆಲಸ ಮಾಡ್ತಾ ಇದ್ದೀನಿ ನೀನು. 1 ತಿಂಗಳು ನಾನು ಬಿದಿರಿನ ಓಟೆ ಹಾಕಿ ಇದನ್ನು ಸರ್ತ ಮಾಡಲಿಕ್ಕೆ ಆಗಲಿಲ್ಲ, ನೀನು ಕಬ್ಬಿಣದ ರಾಡನ್ನು ಹಾಕ್ತೀಯಲ್ಲ. ನಾಯಿ ಬಾಲವನ್ನು ಸರ್ತ ಮಾಡಲಿಕ್ಕೆ ಅಲ್ಲ, ಕಬ್ಬಿಣದ ರಾಡನ್ನು ಬೆಂಡು ಮಾಡಲಿಕ್ಕೆ. ಇದು ನಾಯಿಯ ಸ್ವಭಾವ. ಅದುವೇ ಮನುಷ್ಯರಿಗೆ ಸತ್ಸಂಕಲ್ಪ ಮಾಡುವವರು, ಸನ್ಯಾಸಿಗಳಿಗೆಲ್ಲ ಒಳ್ಳೆಯ ಸ್ವಭಾವ ಇರ್ತದೆ, ಒಳ್ಳೆಯ ಲಕ್ಷಣ. ಒಬ್ಬ ಸನ್ಯಾಸಿ, ನಿಮಗೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂದರೆ, ನೀವು ಇಲ್ಲಿಗೆ ಕಲಿಯೋದಕ್ಕೆ ಬಂದರೆ ಒಂದಿಷ್ಟು ಒಳ್ಳೆಯದು ಕಲೀರಿ ಅಂತ. ಒಬ್ಬ ಸನ್ಯಾಸಿ ನೀರಿನ ಬದಿಯಲ್ಲಿ ಪ್ರಾತಃ ಕಾಲಕ್ಕೆ ಸೂರ್ಯ ಮೂಡೋ ಹೊತ್ತಿಗೆ ಹೋಗಿ ಅರ್ಘ್ಯ ಬಿಡಲಿಕ್ಕೆ ನದಿಯಲ್ಲಿ ಸ್ನಾನ ಎಲ್ಲ ಮಾಡಿ ಬಂದು ಮತ್ತೆ ದಂಡೆ ಮೇಲೆ ಬಂದಾಗ ಒಂದು ಚೇಳು ನೀರಿಗೆ ಬಿದ್ದಿತ್ತಂತೆ. ಖಂಡಿತ ಅವನಿಗೆ ಚೇಳು ಗೊತ್ತಾಯ್ತಲ್ಲ, ಕೊಂಬು ಇರುವ ಚೇಳು ನೀರಿನಲ್ಲಿತ್ತು. ಸನ್ಯಾಸಿಗೆ ಪಾಪ ಕನಿಕರ ಅಂತ ಅನ್ನಿಸಿತು. ಆ ಚೇಳನ್ನು ಅದಕ್ಕೆ ನೋವಾಗದ ಹಾಗೆ ಕೈಯಲ್ಲಿ ಮೇಲೆ ಎತ್ತಿ ಹೀಗೆ ಮೇಲೆ ಬಿಡಬೇಕು ಅಂತ ಆಗುವಾಗ ಅವ್ರ ಕೈಗೆ ಕಚ್ಚಿತು. ಕೈಯನ್ನು ಕೊಡವೈಕೊಂಡ್ರು, ಚೇಳು ಮತ್ತೆ ಬಿತ್ತು. ಮತ್ತೊಮ್ಮೆ ಪ್ರಯತ್ನ ಪಟ್ಟರು. ಪಾಪ ಚೇಳು ಈಚೆ ಕೈಯಲ್ಲಿ ಎತ್ತಿದ್ರು. 2 ಸಲ ಚುಚ್ಚಿತು. ಇಲ್ಲ, 3-4 ಸಲ ಹಾಗೆ ಆಯ್ತಂತೆ. ಆಗುವಾಗ ಇವರ ಸ್ವಾಮೀಜಿಯವರ ಜೊತೆಗಿದ್ದ ಶಿಷ್ಯಂದರು ಕೇಳ್ತಾರೆ, ಸ್ವಾಮೀಜಿ, ಒಂದು 10 ಸಲ ಆಯಿತು ನಿಮ್ಮ ಕೈಗೆ ಅದು ಕಚ್ಚುವುದು, ನೀವು ಮತ್ತೆ 11ನೇ ಸಲ ಅದನ್ನು ಬದುಕಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಯಾಕೆ? ಸ್ವಾಮಿಯವರು ಹೇಳಿದ್ರಂತೆ, ಕಚ್ಚುವುದು ಅದರ ಸ್ವಭಾವ, ರಕ್ಷಣೆ ಮಾಡುವುದು ನಮ್ಮ ಸ್ವಭಾವ. ಹಾಗಾಗಿ ನಾವು ನಮ್ಮ ಸ್ವಭಾವವನ್ನು ಬಿಡಬಾರ್ದು. ಏನು ಅಡ್ಡಿ ಬಂದರೂ, ಏನು ಆತಂಕ ಬಂದರೂ ಅದನ್ನು ನಾವು ಬಿಡಬಾರ್ದು, ನಮ್ಮ ಕೆಲಸ ಮಾಡಬೇಕು. ಅದು ಕಚ್ಚುವುದು, ಹೆದರಿ ಕಚ್ಚುವುದು, ಪಾಪ ನಾವೇನಾದರೂ ಮಾಡ್ತೇವ? ಹಾಗಾಗಿ ಅವರವರ ಸ್ವಭಾವಗಳು ಏನಿದೆ ಅದನ್ನು ಎಲ್ಲವನ್ನೂ ನಾವು ಉಳಿಸಿಕೊಳ್ಳಬೇಕು. ಈ ಶಾಲೆಯ ಸ್ವಭಾವ ಏನು? ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಿದೆ ಅದನ್ನೆಲ್ಲವನ್ನು ಉಳಿಸಿಕೊಳ್ಳೋದು ಈ ಶಾಲೆಯ ಸ್ವಭಾವ, ಲಕ್ಷಣ. ಅದನ್ನು ಬೆಳೆಸುವುದು
ಮತ್ತಷ್ಟು ಅದಕ್ಕೆ ಪೂರಕವಾದಂಥ ಕೆಲಸ, ಆ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಮಕ್ಕಳೇ. ಇಲ್ಲಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ನಿಮಗೆ ಮಾತಾಡ್ತಾರೆ. ಈಗ ನಾವು ಇಲ್ಲಿ ಒಳ್ಳೆಯದನ್ನೇ ಕಲೀಲಿಕ್ಕೆ ಬಂದದಲ್ವ, ಒಂದು ಇಷ್ಟು ಕೂಡ ಕೆಟ್ಟದ್ದನ್ನು ಕಲಿಬಾರ್ದು. ಕೆಟ್ಟ ಸ್ವಭಾವ ಯಾವುದೂ ಕಲೀಲಿಕ್ಕಿಲ್ಲ. ಇಲ್ಲಿ ಒಳ್ಳೆಯದನ್ನು ಕಲಿತು ಸಮಾಜಕ್ಕೆ ನಾವು ಒಳ್ಳೆಯವರು ಅಂತ ತೋರಿಸಿಕೊಡುವ ಜವಾಬ್ದಾರಿ ನಿಮಗಿದೆ, ನಿಮ್ಮಿಂದ ಅಷ್ಟು ಮಾಡಿಸಿಕೊಡುವ ಜವಾಬ್ದಾರಿ ನಮಗಿದೆ. ಇಲ್ಲೊಂದು ವ್ಯವಸ್ಥೆ ಇದೆ ಶಾಲೆಯಲ್ಲಿ, ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಅಧ್ಯಕ್ಷರಿದ್ದಾರೆ. ಅವರು ಹೇಳಿದಾಗೆ ಕೆಲಸ ಮಾಡಲಿಕ್ಕೆ ಪ್ರಾಂಶುಪಾಲರಿದ್ದಾರೆ. ಹೀಗೆ ಅವ್ರ ಕೈ ಕೆಳಗೆ ಒಂದಷ್ಟು ಅಧ್ಯಾಪಕರು, ಸಿಬ್ಬಂದಿ ವರ್ಗ ಎಲ್ಲ ಇದೆ ಇಲ್ಲಿ ಅದಕ್ಕೆ ಹೇಳೋದು ಅಧಿಕಾರವನ್ನು ಹಂಚುವುದು, ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಒಂದು ಸಿಸ್ಟಮ್ ಅದು ಬೇಕು, ಅದು ಇದ್ದರೆ ಚೆಂದ ನಡೆಯೋದು. ಹೀಗೆ ಈ ಎಲ್ಲರೂ ಹೇಳಿದ ಹಾಗೆ ಕೇಳಬೇಕಾದವರು ನೀವು ಕೇಳಲೇಬೇಕಾದ ಮಾತನ್ನೇ ಹೇಳೋದು. ಹಾಗಾಗಿ ಅವರು ಹೇಳುವ, ನಾವು ಹೇಳುವ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಕೆಲಸಗಳನ್ನು ನೀವು ಮಾಡಬೇಕು. ಇದು ಕೂಡ ಒಂದು ಪುಣ್ಯದ ಕೆಲಸ. ಪರಸ್ಪರ ಒಬ್ಬರಿಗೆ ಜಗಳ ಮಾಡದೆ ಒಬ್ಬರು ಸಹಕಾರದಿಂದ ಇರಬೇಕು. ಒಬ್ಬರಿಗೆ ಉಪಕಾರ ಮಾಡಿದರೆ ಅದು ಕೂಡ ಪುಣ್ಯದ ಕೆಲಸ. ಪರೋಪಕಾರಾರ್ಥಂ ಇದಂ ಶರೀರಂ, ನಮ್ಮ ಶರೀರ ಇರುವುದೇ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಅಂತ ತಿಳಿದರೆ ನಾವು ಯಾರಿಗೂ ಉಪದ್ರ ಮಾಡೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ಕೆಲಸಗಳನ್ನು, ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿದರೆ ನಿಮಗೆ ಪುಣ್ಯ ಸಿಗ್ತದೆ. ಅಂತಹ ಪುಣ್ಯ ಕೆಲಸಗಳನ್ನು ಯಾವಾಗಲೂ ಕೂಡ ಮತ್ತೆ ಕಳಕೊಳ್ಳುವ, ನಮಗೆ ಯಾವಾಗಲೂ ಗಳಿಸುವುದು ಸುಲಭ, ಸಿರಿ ಸಂಪತ್ತು ಗಳಿಸುವುದು ಸುಲಭ, ಅದನ್ನು ಕಳೆದುಕೊಳ್ಳುವುದು ತುಂಬ ಸುಲಭ ಮತ್ತು ಸುಲಭ. ಹಾಗಾಗಿ ಯಾವುದನ್ನು ನಾವು ಗಳಿಸಿದ್ದೇವೆ ಅದನ್ನು ಉಳಿಸುವ ಕೆಲಸ ನಾವು ಮಾಡಬೇಕು. ಹಾಗಾಗಿ ಇಂತಹ ಶುದ್ಧ ಪರಿಸರದಲ್ಲಿ, ಒಳ್ಳೆಯ ವಾತಾವರಣದಲ್ಲಿ ಕಲಿಯುವುದಕ್ಕೆ ಬಂದ ನೀವು ಭಾಗ್ಯವಂತರು ಮಕ್ಕಳೇ. ಆದ್ದರಿಂದ ಒಳ್ಳೆಯದನ್ನು ಕಲಿತು ಒಳ್ಳೆಯವರಾಗಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ. Oma Jyotirgamaya. It indicates that we have to be always forward towards brightness. Now, I request our president, guests, teachers to perform Jyoti Prajwalana. दीपज्योति परं ज्योति दीपज्योतिर्जनार्दना दीपो हरतु मे पापं दीपज्योतिर्नमोऽस्तुते शुभं करोति कल्याणम् आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तुते आत्मज्योतिर्प्रदीप्ताय ब्रह्मज्योतिर्नमोऽस्तुते ब्रह्मज्योतिर्प्रदीप्ताय गुरुज्योतिर्नमोऽस्तुते सारि सनि नि सनि पाप नि पम पम पगम पनि दादा दस पाप पनि माम पम गम गम पनि सा मा सरस्वती शारदे मा सरस्वती शारदे पूर्ण इस अज्ञान उदद से पूर्ण इस अज्ञान उदद से वीणा बाणी तार दे तार दे तार दे माँ सरस्वती शारदे माँ सरस्वती शारदे सूर्य ब्रह्म शिव विष्णु गजानन जिन चरणों को सेवते सूर्य ब्रह्म शिव विष्णु गजानन जिन चरणों को सेवते हम शिशु है अज्ञानी माता इन चरणों का प्यार दे वीणा पाणी तार दे
इस अज्ञान उदद से, पूर्ण इस अज्ञान उदद से वीणा पाणी तार दे, तार दे, तार दे। माँ सरस्वती शारदे, माँ सरस्वती शारदे। Thank you. Jagat of 9th standard is coming to sing a song. ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ನಮ್ಮ ಪುಣ್ಯಕೋಟಿಯ ಶಾಲೆಯಿದು. ಎಲ್ಲ ವಿಷಯವ ಕಲಿಯೋಣ, ಎಲ್ಲರೊಂದಿಗೆ ಕಲಿಯೋಣ, ಎಲ್ಲ ವಿಷಯವ ಕಲಿಯೋಣ, ಎಲ್ಲರೊಂದಿಗೆ ಕಲಿಯೋಣ. ನಮ್ಮಯ ಪ್ರೀತಿಯ ಶಾಲೆ ಎನ್ನುವ, ನಮ್ಮಯ ಪ್ರೀತಿಯ ಶಾಲೆ ಎನ್ನುವ ಭಾವನೆಯನ್ನು ತಳೆಯೋಣ. ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು. ಸುತ್ತಲೂ ಹಸಿರಿನ ತಂಪು ಇದೆ, ಹತ್ತಿರ ಗೋವಿನ ಗುಂಪು ಇದೆ. ಸುತ್ತಲೂ ಹಸಿರಿನ ತಂಪು ಇದೆ, ಹತ್ತಿರ ಗೋವಿನ ಗುಂಪು ಇದೆ. ಇಂತಹ ಸುಂದರ ಪರಿಸರದಲ್ಲಿ ಅಕ್ಷರ ಮಾತೆಗೆ ನಮಿಸೋಣ. ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು. ಪಾಠದ ಜೊತೆಗೆ ಆಟವಿದೆ, ಬಿಸಿ ಬಿಸಿಯಾದ ಊಟವಿದೆ. ಪಾಠದ ಜೊತೆಗೆ ಆಟವಿದೆ, ಬಿಸಿ ಬಿಸಿಯಾದ ಊಟವಿದೆ. ಆಟವನಾಡಿ ಊಟವ ಮಾಡಿ ಸದೃಢರಾಗಿ ಬೆಳೆಯೋಣ. ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು. ವಿವಿಧ ಕಲೆಗಳ ಕಲಿಸುವರು, ಕ್ರೀಡಾಲೋಕಕ್ಕೂ ಕಳಿಸುವರು. ವಿವಿಧ ಕಲೆಗಳ ಕಲಿಸುವರು, ಕ್ರೀಡಾಲೋಕಕ್ಕೂ ಕಳಿಸುವರು. ಅನುದಿನ ನಾವು ಸಾಧನೆ ಮಾಡಿ ಶಾಲೆಯ ಹೆಸರನ್ನು ಬೆಳಗೋಣ. ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು, ಶಾಲೆಯಿದು ಶಾಲೆಯಿದು ಶಾರದ ಗಣಪತಿ ಶಾಲೆಯಿದು. ನಮ್ಮ ಪುಣ್ಯಕೋಟಿಯ ಶಾಲೆಯಿದು, ನಮ್ಮ ಪುಣ್ಯಕೋಟಿಯ ಶಾಲೆಯಿದು, ನಮ್ಮ ಪುಣ್ಯಕೋಟಿಯ ಶಾಲೆಯಿದು. Former Taluk Panchayat member and our well-wisher Shri Navin Padal Padi has joined us. Though there is a heavy rain, I request him to address us. ಸಣ್ಣ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ಮನೆಯಲ್ಲಿ ಇರ್ತಾರೆ. ಅವರು ಈ ಶಾಲೆ ಅಂತಂದು ಗೊತ್ತಿರೋದಿಲ್ಲ, ಮನೆಯೇ ಶಾಲೆ. ಇವತ್ತಿಂದ ಅವರು ಶಾಲೆಗೆ ಪ್ರವೇಶ ಪಡೆದಿದ್ದಾರೆ. ಆ ಮಕ್ಕಳಿಗೆ ಈ ಶಾಲೆಯಲ್ಲಿ ಎಂತ ನಡೆಯುತ್ತದೆ ಅಂತ ನಿಜವಾಗಿ ಗೊತ್ತಿರೋದಿಲ್ಲ. ಒಂದು ಮಣ್ಣಿನ ಮುದ್ದೆಯ ರೂಪದಲ್ಲಿರ್ತಾರೆ. ಅವರನ್ನು ತಿದ್ದಿ ಆಕೃತಿಗೆ ತರುವುದು ಶಾಲೆ. ಈ ಶಾಲೆಯಲ್ಲಿ ನಾನಾ ಥರದ್ದು, ಈವಾಗಲೇ ಒಂದು ಗೀತೆಯ ಮುಖಾಂತರ ನಮ್ಮ ಶಾಲೆಯಲ್ಲಿ ಏನೆಲ್ಲ ಇದೆ ಅಂತ ಹೇಳುವುದನ್ನು ಅದರ ಗೀತೆಯಲ್ಲಿ ತೋರಿಸಿದ್ದಾರೆ. ನಿಜವಾಗಿ ಪುಣ್ಯಕೋಟಿ ಶಾಲೆಗೆ ಬರುವ ಮಕ್ಕಳು ನಿಜ ಪುಣ್ಯವಂತರು. ಯಾಕೆಂದರೆ ವಿದ್ಯೆಯ ಜೊತೆಗೆ ನಾನಾ ಥರದ ಆಟೋಟ ಇರಲಿ, ಯಕ್ಷಗಾನ ಇರಲಿ, ಎಲ್ಲ ನಾನಾ ಥರದ ಪಠ್ಯೇತರ ಚಟುವಟಿಕೆಗಳು ಈ ಶಾಲೆಯಲ್ಲಿದೆ. ಮಕ್ಕಳದನ್ನು ಉಪಯೋಗಿಸ್ಕೊಳ್ಬೇಕಷ್ಟೆ. ನಾವು ಎಂತೆಲ್ಲ ಕೊಡ್ತೇವೆ ಆ ಶಾಲೆಯಿಂದ, ಅದನ್ನು ನಾವು ನಮ್ಮ ಬುದ್ಧಿಮತ್ತೆಗೆ ತಂದುಕೊಂಡು ಅದನ್ನು ನಮ್ಮ ವೈಯಕ್ತಿಕ ಇದರಲ್ಲಿ ತೊಡಗಿಸಿಕೊಂಡು ನಮ್ಮ ಮುಂದಿನ ಜೀವನವನ್ನು ಉತ್ತುಂಗಕ್ಕೆ ತರುವುದರಲ್ಲಿ ನಮ್ಮ ಈ ಶಾಲೆ ನಿಮ್ಮ ಜೊತೆ ಇರ್ತದೆ. ನಮಗೆ ಶಾಲೆ ಅಂದರೆ ಶಾಲೆ ನಮಗೆ ಮುಂದಿನ ದಾರಿ. ನಾವೊಂದು ಮನೆಗೆ ಹೋಗ್ಬೇಕಿದ್ದರೆ ಒಂದು ದಾರಿಯನ್ನು ಮಾಡ್ತೇವೆ, ಹೋಗ್ಲಿಕ್ಕೆ ಒಂದು ಮಾರ್ಗ, ಕಾಂಕ್ರೀಟ್ ರಸ್ತೆ. ಅದೇ ರೀತಿ ಪುಟ್ಟ ಮಕ್ಕಳಿಗೆ ಇವಾಗ ಅವರ ದಾರಿ ಯಾವುದಂತ ಇರೋದಿಲ್ಲ, ಆದರೆ ಅದನ್ನು ಶಾಲೆ ತೋರಿಸಿಕೊಡ್ತದೆ. ಆ ದಾರಿ ನಮ್ಮ ಮುಂದಿನ ಜೀವನದ ದಾರಿಯನ್ನು ಶಾಲೆ ಕೊಡ್ತದೆ.
ಈ ದಾರಿಯಲ್ಲಿ ನೀವು ಇದು ಒಳ್ಳೆಯ ಪ್ರಜೆಗಳಾಗಿ ನಮ್ಮ ಒಂದು ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತರಬೇಕು. ನಾನಾ ಥರದ ಹುದ್ದೆಯನ್ನು ನೀವು ಅಲಂಕರಿಸಿ ಒಳ್ಳೆಯ ಒಂದು ಭಾರತ ಮಾತೆಯ ಸತ್ಪ್ರಜೆಗಳು ಆಗಿ ಅಂತ ಹಾರೈಸುತ್ತಾ ನನ್ನೊಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. Our Honorable President of the school, Shri T.G. Rajaram Bhatt sir, is always supporting us in all matters. Now, he is presiding on this function. I request him to deliver presidential speech, which we are eager to listen. ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಆತ್ಮೀಯರಾದ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಮತ್ತು ನನ್ನ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರು ಆಗಿದ್ದ ನನ್ನ ಜೊತೆ ಅಮ್ಮೆಂಬಳೆ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕ ಕೆಲಸ ಮಾಡ್ತಾ ಇರುವ ಈ ಶಾಲೆಯ ವಿದ್ಯಾರ್ಥಿಯೊಬ್ಬನ ಪಾಲಕನೂ ಆಗಿರುವ ಆತ್ಮೀಯ ನವೀನ್ ಪಾದಪಾಡಿಯವರೇ, ಪ್ರಾಂಶುಪಾಲರಾದ ಶ್ರೀಹರಿಯವರೇ, ಹಿರಿಯ ಶಿಕ್ಷಕರಾದ ಸೇರಾಜೆ ಶ್ರೀನಿವಾಸ ಭಟ್ ಅವರೇ, ಚಂದ್ರಕುಮಾರ್ ಅವರೇ, ಶಾಲೆಯ ಶಿಕ್ಷಕಿಯರೇ, ಈ ಶಾಲೆಗೆ ಈ ವರ್ಷ ದಾಖಲಾತಿಯಾಗಿ ಭವ್ಯ ಭವಿತವ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಇಲ್ಲಿಗೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳೇ, ನನ್ನ ಆತ್ಮೀಯರಾದ ಪತ್ರಕರ್ತ ಮಿತ್ರರೇ, ಆ ಹುಡುಗನು ಹಾಡು ಹಾಡಿದ ಶಾಲೆ ಇದು ಅಂತ. ನೀವು ಭಾಗ್ಯಶಾಲಿಗಳು. ಈ ವರ್ಷದ ವಿದ್ಯಾರ್ಥಿಗಳು ಭಾಗ್ಯವಂತರು. 2024-25 ಸಾಲಿನ ವಿದ್ಯಾರ್ಥಿಗಳು ಭಾಗ್ಯವಂತರು. ಹಲವಾರು ಹೊಸತುಗಳು ನೀವು ಬಂದಾಗ ಶಾಲೆಯಲ್ಲಿ ಈ ವರ್ಷ ನಿಮಗಾಗಿ ಕಾದು ನಿಂತಿದೆ. 18 ವರ್ಷಕ್ಕೆ ಹಿಂದೆ ಆರಂಭವಾದ ಈ ಶಾಲೆ ನಿಧಾನವಾಗಿ ಬೆಳೆಯುತ್ತಾ ಬಂದು ಇವತ್ತು ತುಂಬ ಸಂತೋಷಕರ ಸ್ಥಿತಿಗೆ ಈ ಶಾಲೆ ಬಂದು ಮುಟ್ಟಿದೆ. ಶಾಲೆ ವಿದ್ಯಾರ್ಥಿನಿಯರಿಗೆ ಒಂದು ಅತ್ಯಂತ ಸ್ವಚ್ಛವಾದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೌಚಾಲಯ. ತುಂಬ ವರ್ಷದ ಮಹದಾಸೆ ಇತ್ತು, ಒಂದು ಶಾಲೆಗೊಂದು ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಶೌಚಾಲಯ ಕೊಡಬೇಕು ಅಂತ. ಅದು ಈ ವರ್ಷಕ್ಕೆ ಸಾಧ್ಯ ಆಗಿದೆ. ಶಾಲೆಗೊಂದು ಆಟದ ಮೈದಾನ, 100 ಮೀಟರ್ ಟ್ರ್ಯಾಕ್ ಈ ಶಾಲೆಯಲ್ಲಿತ್ತು. ಆದರೆ 200 ಮೀಟರ್ ಟ್ರ್ಯಾಕ್ ಇರಲಿಲ್ಲ. 156 ಮೀಟರ್ ಟ್ರ್ಯಾಕ್ನಲ್ಲಿ ಶಾಲೆ ಮಕ್ಕಳು 200 ಮೀಟ್ರಿಂದ ಓಡ್ತಾಯಿದ್ರು. ಈ ವರ್ಷ ಇನ್ನು ಒಂದು 7-8 ದಿವಸಗಳಲ್ಲಿ ಆ 200 ಮೀಟರ್ ಟ್ರ್ಯಾಕ್ ಸಿದ್ಧ ಆಗ್ತದೆ. ಹಳೆಯ ಅಡಿಗೆ ಕೋಣೆ ಕಟ್ಟಡವನ್ನು ತೆಗೀತಾರೆ, 200 ಮೀಟರ್ ಟ್ರ್ಯಾಕ್ ಸಿದ್ಧ ಆಗ್ತದೆ. ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದವರು. ವಾಲಿಬಾಲ್ ಮಟ್ಟದಲ್ಲಿ 19 ವರ್ಷಕ್ಕೆ ಕೆಳಗಿನ ಮಕ್ಕಳು ಸ್ವರ್ಣ ಪದಕವನ್ನು ಪಡೆದರೆ 17 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಬೆಳ್ಳಿಯ ಪದಕ ಗೆದ್ದುಕೊಂಡು ಬಂದರು. ಈ ವರ್ಷದ ಮಕ್ಕಳಿಗೆ ಒಂದು ಹೊಸ ಅವಕಾಶ ಇದೆ. ಟ್ರ್ಯಾಕ್ ಇವೆಂಟ್ಗಳಲ್ಲಿ ಸಾಧನೆ ತೋರಿಸೋಕ್ಕೆ ಅವಕಾಶ ಇದೆ. 200 ಮೀಟರ್ ಟ್ರ್ಯಾಕ್ ಸಿದ್ಧ ಆಗ್ತದೆ. ವಿದ್ಯಾರ್ಥಿಗಳು ಟ್ರ್ಯಾಕ್ ಇವೆಂಟ್ಗಳು ಕೂಡ ಅವರ ಪ್ರೌಢಿಮೆಯನ್ನು ತೋರಿಸೋಕ್ಕೆ ಅವಕಾಶ ಈ ವರ್ಷದ ಶಾಲೆ ಸಿಗ್ತದೆ. ಮಧ್ಯಾಹ್ನದಲ್ಲಿ ಹೇಳಿದ ಆತ ಪ್ರಾರ್ಥನೆಯಲ್ಲಿ, ಬಿಸಿ ಊಟ ಇದೆ. ಮತ್ತೊಮ್ಮೆ ನೀವು ಭಾಗ್ಯಶಾಲಿಗಳು. ಈ ವರ್ಷ ಹಬೆ ಆಧಾರಿತ ಅಡಿಗೆ ಕೋಣೆ, ಸ್ಟೀಮ್ ಕಿಚನ್ ತಯಾರಾಗಿದೆ. ನಿನ್ನೆ ಆರಂಭಿಕ ಅಡಿಗೆ ಅದರಲ್ಲಿ ತಯಾರಾಗಿದೆ. ಇವತ್ತು ಉತ್ತಮ ರೀತಿಯ ಊಟ ನಿಮಗೆ ಸಿಗ್ತದೆ. ಅದಕ್ಕಾಗಿ ನೀವು ಭಾಗ್ಯಶಾಲಿಗಳು. ಶಾಲೆ ಹೆಸರು ಶಾರದಾ ಗಣಪತಿ ವಿದ್ಯಾಕೇಂದ್ರ. ಶಾರದೆ ಅಂದರೆ ವಿದ್ಯಾದೇವತೆ ಹೌದು, ಗಣಪತಿ ಅಂದರೆ ವಿಘ್ನ ನಿವಾರಕನೂ ಹೌದು. ಈ ಶಾಲೆ ಆರಂಭ ಆದದ್ದು ಶಾರದಾ ಗಣಪತಿ ವಿದ್ಯಾಕೇಂದ್ರ ನನ್ನ ತಾಯಿ ಶಾರದೆ ಮತ್ತು ತಂದೆ ಗಣಪತಿಯ ಹೆಸರಿನಲ್ಲಿ ಆರಂಭ ಆದದ್ದು.
ಶಾರದಾ ಗಣಪತಿ ಅಂದರೆ ನನ್ನ ತಾಯಿ ಮತ್ತು ತಂದೆ. ಈ ಶಾಲೆಯನ್ನು ನಿಮಗಾಗಿ ಕಟ್ಟಿ ಬೆಳೆಸಿದ್ದು ಈ ಸಮಾಜಕ್ಕೊಂದು ಸುಂದರವಾದ ಸದೃಢ ಯುವಕ ಯುವತಿಯರನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ. ಈ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಗಗನಕುಸುಮವಾಗಿದ್ದಾಗ ಸುತ್ತಮುತ್ತಲಿನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಾವಿರಗಟ್ಟಲೆ ರೂಪಾಯಿ ಡೊನೇಷನ್ ಸ್ವೀಕಾರ ಮಾಡಿದ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಕಡಿಮೆ ದರದಲ್ಲಿ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದು ಆರಂಭ ಆಯಿತು. ಇವತ್ತು ಕೂಡ ಹೆಮ್ಮೆ ಇದೆ. ಸುತ್ತಮುತ್ತಲಿನ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ಕಡಿಮೆ ಶುಲ್ಕದಲ್ಲಿ ನಾವು ಶಾಲೆ ನಡೆಸ್ತೇವೆ. ಕೇವಲ ಪಾಠ ಪುಸ್ತಕ ಮಾತ್ರ ನಿಮ್ಮ ಆಸ್ತಿ ಇಲ್ಲಿ ಅಲ್ಲ, ನಿಮ್ಮ ಶಿಕ್ಷಕರು ನಿಮ್ಮ ಆಸ್ತಿ. ಈ ಶಾಲೆಯ ಶಿಕ್ಷಕಿಯೊಬ್ಬಳು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ. ಆ ಮಟ್ಟಿಗೆ ದೇವದುರ್ಲಭವಾದ ಶಿಕ್ಷಕಿಯರು ನಿಮಗೆ ಸಿಕ್ಕಿದ್ದಾರೆ. ದೇವಲೋಕದಲ್ಲಿ ದೇವರು ಒಂದು ಪಾಠಶಾಲೆ ಆರಂಭ ಮಾಡೋದಾದರೆ ಅವರಿಗೂ ಕೂಡ ಇಂಥ ಉತ್ತಮವಾದ ಶಿಕ್ಷಕ ಬಳಗ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದು, ಈ ಶಾಲೆಯ ಶಿಕ್ಷಕರು ದೇವದುರ್ಲಭ ಶಿಕ್ಷಕರು. ಪುಸ್ತಕದ ಬದನೆಕಾಯಿಯನ್ನು ಎಲ್ಲ ಶಾಲೆ ಹೇಳಿಕೊಡ್ತಾರೆ, ಆದರೆ ಸಂಸ್ಕಾರದ ಪಾಠವನ್ನು ಕಲಿಸೋ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸಂಸ್ಕಾರದ ಪಾಠ ಆವತ್ತು ಈಗ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಶ್ರೀನಿವಾಸ ಭಟ್ ಹೇಳಿದರು, ಒಂದು ಕೈಯಲ್ಲಿ ಯಾಕೆ ನಮಸ್ಕಾರ ಮಾಡಬಾರ್ದು, ಎರಡು ಕೈಯಲ್ಲಿ ಯಾಕೆ ನಮಸ್ಕಾರ ಮಾಡಬೇಕು, ನಾಯಿ ಬಾಲವನ್ನು ಡೊಂಕು ಬಾಲವನ್ನು ನೇರ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು. ಈ ರೀತಿಯ ನೈತಿಕ ಶಿಕ್ಷಣ ಕೊಡುವ ಸಂಸ್ಥೆ ನಮ್ಮ ಈ ಶಾರದಾ ಗಣಪತಿ ವಿದ್ಯಾಕೇಂದ್ರ. ವಿದ್ಯಾರ್ಥಿಯೊಬ್ಬ ಅಭಿಮನ್ಯುವಿನ ಹಾಗೆ, ವಿದ್ಯಾರ್ಥಿಯೊಬ್ಬ ಏಕಲವ್ಯನ ಹಾಗೆ, ವಿದ್ಯಾರ್ಥಿಯೊಬ್ಬ ಅರ್ಜುನನ ಹಾಗೆ, ವಿದ್ಯಾರ್ಥಿನಿಯೊಬ್ಬಳು ಸೋದರಿ ನಿವೇದಿತಳ ಹಾಗೆ, ವಿದ್ಯಾರ್ಥಿಯೊಬ್ಬಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೆ, ವಿದ್ಯಾರ್ಥಿನಿಯೊಬ್ಬಳು ಕಿತ್ತೂರು ರಾಣಿ ಚೆನ್ನಮ್ಮನ ಹಾಗೆ, ವಿದ್ಯಾರ್ಥಿನಿಯೊಬ್ಬಳು ರಾಣಿ ಅಬ್ಬಕ್ಕಳ ಹಾಗೆ ನಿರ್ಮಾಣಕ್ಕೆ ಸಾಧ್ಯ ಆದರೆ ಬಹುಶಃ ಶಾರದಾ ಗಣಪತಿ ವಿದ್ಯಾಕೇಂದ್ರ ಆರಂಭ ಆದ್ದಕ್ಕೆ ಸಾರ್ಥಕ ಅಂತ ಎನಿಸ್ತದೆ. ನನಗೊಂದು ಆಸೆ ಇದೆ, ಈ ಶಾಲೆಯ ವಿದ್ಯಾರ್ಥಿಯೊಬ್ಬ ಸಿಪಾಯಿ ಆಗಬೇಕು, ಭಾರತೀಯ ಸೈನ್ಯಕ್ಕೆ ಸೇರಬೇಕು. 2 ಮಕ್ಕಳು ಸೇರಿದ್ದಾರೆ, 2 ಮಕ್ಕಳು ಅಣ್ಣ ತಮ್ಮಂದರು. ಒಬ್ಬ ನೇವಿಯಲ್ಲಿ, ಇನ್ನೊಬ್ಬ BSFನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಒಬ್ಬ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗಬೇಕು, ಒಬ್ಬ ತಾಲೂಕಿಗೆ ತಹಶೀಲ್ದಾರ್ ಆಗಬೇಕು, ಒಬ್ಬ ನಮ್ಮ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಯಾಗಿ ಬರಬೇಕು ಅಂತ ನನ್ನ ದೊಡ್ಡ ಆಸೆ ಇದೆ. ಅದಕ್ಕಾಗಿ ಮಕ್ಕಳಿಗೆ ಪೊಲೀಸ್ ಟ್ರೈನಿಂಗ್ ಇದೆ. ಇಲ್ಲಿ ಹತ್ರ 70 ಮಕ್ಕಳ ಒಂದು ಬ್ಯಾಚ್ ಪೊಲೀಸ್ ಟ್ರೈನಿಂಗ್. ಯಾಕೆ ಪೊಲೀಸ್ ಟ್ರೈನಿಂಗ್ ಅಂದರೆ, ಮುಂದೆ ಪೊಲೀಸ್ಗೆ ಆತ ಸೇರಬೇಕಾದ್ರೆ, ಪೊಲೀಸ್ ಅಂದರೆ ಏನಂತ ಮೊದಲೇ ಅವನಿಗೆ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆದರೆ ಆ ಪೊಲೀಸ್ ಇಂಟರ್ವ್ಯೂನ ಹತ್ರ ಸುಲಭವಾಗಿ ಪಾಸ್ ಆಗಕ್ಕೆ ಸಾಧ್ಯ ಆಗ್ತದೆ. ಸಾಧ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಟ್ರೈನಿಂಗ್ ನಡೀತದೆ. 2 ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಒಬ್ಬರು ಭುಜಂಗರು ಮತ್ತು ಇನ್ನೊಬ್ಬರು ರಮೇಶ್ ಶೆಟ್ಟರು, 2 ನಿವೃತ್ತ ಪೊಲೀಸ್ ಅಧಿಕಾರಿಗಳು ನಿಶ್ಶುಲ್ಕವಾಗಿ ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ಪೊಲೀಸ್ ಟ್ರೈನಿಂಗ್ ಕೊಡ್ತಾರೆ. ಅದನ್ನು ನೀವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ನೀವು ಶಿಸ್ತಿನ ಸಿಪಾಯಿಗಳಿಗೆ ಬದಲಿಗೆ ಸಾಧ್ಯ ಆಗ್ತದೆ. ಪಾಠ ಜೊತೆಗೆ ಪಾಠ್ಯದ ಚಟುವಟಿಕೆ ಇಲ್ಲಿ ವಿಶೇಷತೆ. 12 ರೀತಿಯ ಪಾಠ್ಯದ ಚಟುವಟಿಕೆಗಳು ಶಾಲೆ ನಡೀತದೆ. 12 ರೀತಿಯ ಪಾಠ್ಯದ ಚಟುವಟಿಕೆಗಳು. ಒಂದು ವಾಸ್ತವ ಸತ್ಯ ಏನು ಅಂತಂದರೆ, ಯಾವ ವಿದ್ಯಾರ್ಥಿ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ ಅಥವಾ ಭಾಗವಹಿಸ್ತಾಳೆ, ಆತ ಅಥವಾ ಆಕೆ ಶೈಕ್ಷಣಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ಈ ಶಾಲೆಯ ಮಕ್ಕಳು ತೋರಿಸಿಕೊಟ್ಟಿದ್ದಾರೆ. ಯಾವ ಮಕ್ಕಳು ಯಕ್ಷಗಾನ ತಾಳಮದ್ದಳೆಯಲ್ಲಿ ಭಾಗವಹಿಸ್ತಾರೆ ಅವರು ವಾಕ್ಪಟುತ್ವವನ್ನು ಬೆಳೆಸಿಕೊಂಡು ಹೋಗ್ತಾರೆ. ಯಾವ ಮಕ್ಕಳು ಯಕ್ಷಗಾನದಲ್ಲಿ ತರಬೇತಿ ಪಡೀತಾರ ಅವರು ಪ್ರತ್ಯುತ್ಪನ್ನ ಮತಿಯನ್ನು ಹೊಂದ್ತಾರೆ. ಯಾವ ವಿದ್ಯಾರ್ಥಿಗಳು ಹಾರ್ಮೋನಿಯಂ ಅದರಲ್ಲಿ ಪ್ರೌಢಿಮೆಯನ್ನು ಪಡ್ಕೊಳ್ತಾರೆ ಅವರು ಅತ್ಯಂತ ಸುಲಲಿತವಾಗಿ ಇನ್ನೊಬ್ಬ ಜೊತೆಯಲ್ಲಿ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸಹಪಾಠ್ಯ ಚಟುವಟಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಈ ಶಾಲೆಯಲ್ಲಿ ಮಾಡಿದ್ದೇವೆ. ಒಂದು ಕಡ್ಡಾಯ ಇದೆ ಶಾಲೆಯಲ್ಲಿ, ಕಂಪಲ್ಸರಿ ಇದೆ. ಒಂದು ಕಂಪಲ್ಸರಿ ಇದೆ. ಏನು ಕಂಪಲ್ಸರಿ? ಒಬ್ಬ ವಿದ್ಯಾರ್ಥಿನಿ ಸಹಪಾಠ್ಯ ಚಟುವಟಿಕೆಗೆ ಭಾಗವಹಿಸುವುದು ಕಡ್ಡಾಯ, ಕಂಪಲ್ಸರಿ. ಯಾವುದಾದ್ರೂ ಒಂದು ಸಹಪಾಠ್ಯ ಚಟುವಟಿಕೆ ಆರಂಭ 1 ತಿಂಗಳು ಆತ ಅಥವಾ ಆಕೆ ಶಾಲೆ ನಡೆಯುವಂಥ ಸಹಪಾಠ್ಯ ಚಟುವಟಿಕೆಗಳ ತರಬೇತಿ ನೋಡಬೇಕು. ನಾನು ಈ ಸಹಪಾಠ್ಯ ಚಟುವಟಿಕೆ ಸೇರಿಕೊಳ್ತೇನೆ ಅಂತ ತಮ್ಮ ಆಸೆಯನ್ನು ನಿಮ್ಮ ತರಗತಿ ಶಿಕ್ಷಕರಿಗೆ ಹೇಳಬೇಕು. ಆ ಸಹಪಾಠ್ಯ ಚಟುವಟಿಕೆ ಸೇರಿಕೊಳ್ಬೇಕು. ಆ ಮೂಲಕ ಶಾಲೆಯಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಹಪಾಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂತ ಒಂದು ಮಹದಾಸೆ ಇದೆ. ಇದಕ್ಕೊಂದು ದೊಡ್ಡ ಒಂದು ಆಸೆ ಇದೆ. ಈ ಶಾಲೆಯ ವಿದ್ಯಾರ್ಥಿಯೊಬ್ಬ ತನ್ನ ಸ್ವಂತ ಕಾಲ ಮೇಲೆ ನಿಂತು, ಆತ ಸರ್ಕಾರಿ ಉದ್ಯೋಗಿ ಆಗಿರ್ಬೋದು, ಖಾಸಗಿ ಸಂಸ್ಥೆಯ ಉದ್ಯೋಗಿ ಆಗಿರ್ಬೋದು, ಆತ ಸ್ವೋದ್ಯೋಗ ಮಾಡುವ ವ್ಯಕ್ತಿ ಆಗ್ಬೋದು, ಆತನು ತನ್ನ ಸ್ವಂತ ಕಾಲ ಮೇಲೆ ನಿಂತು ಸಮಾಜದಲ್ಲೊಬ್ಬ ಗಣ್ಯ ವ್ಯಕ್ತಿಯಾಗಿ ಆತನು ತನ್ನ ಸ್ವಂತ ವಾಹನದಲ್ಲಿ ನಮ್ಮ ಶಾಲೆ ಅಂಗಳಕ್ಕೆ ಬರುವಾಗ ಆತನ ಕಾರಿನಿಂದ ಮೇಲಿದ್ದ ಧೂಳು ನನ್ನ ಮೈಯೆಲ್ಲ ವ್ಯಾಪಿಸಿಕೊಳ್ಬೇಕು, ಆ ಕಾರಿನ ಧೂಳಿಯಿಂದ ನನ್ನ ಬಟ್ಟೆ ಕೊಳೆ ಆಗಬೇಕು ಅಂತ ನನಗೆ ಆಸೆ ಇದೆ. ಆಸೆ ನೀವು ನೆರವೇರಿಸಿಕೊಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಶಿಕ್ಷಕಿಯರು ನಿಮಗೆ ವಿಧವಾದ ತರಬೇತಿ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಶಾಲೆಯಲ್ಲೊಂದು ವಾರ್ಷಿಕೋತ್ಸವ, ಅದಕ್ಕೆ ಶಾರದೋತ್ಸವ ಅಂತ, ನಮ್ಮ ಶಾರದಮ್ಮನ ಹೆಸರು ನಡೆಯುವಂಥ ವಾರ್ಷಿಕೋತ್ಸವ, ಅದಕ್ಕೆ ಶಾರದೋತ್ಸವ ಅಂತ ಹೆಸರು. ಶಾಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾರದೋತ್ಸವ ಕಾರ್ಯಕ್ರಮ ಭಾಗವಹಿಸಬೇಕು. ಆ ಮೂಲಕ ಶಾರದೋತ್ಸವ ಯಶಸ್ವಿ ಮಾಡಬೇಕು. ನಮ್ಮ ಶಾಲೆ ಕೀರ್ತಿಯನ್ನು ಲೋಕಕ್ಕೆಲ್ಲ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಶಾರದೋತ್ಸವ ನಡೀತದೆ. ಈ ರೀತಿಯಲ್ಲಿ ಎಲ್ಲ ರೀತಿಯ ನೈತಿಕ ಶಿಕ್ಷಣವನ್ನು, ದೈಹಿಕ ಶಿಕ್ಷಣವನ್ನು ಕೊಡುವಂಥ ಶಾಲೆ. ಒಬ್ಬ ವಾಲಿಬಾಲ್ ತರಬೇತುದಾರ, ಈ ಶಾಲೆ ಹಳೆ ವಿದ್ಯಾರ್ಥಿ, ಆತ ನಿಖಿಲ್ ಅಂತ ಹೆಸರು ಆತನು, ನಿಖಿಲ್. ಈ ಶಾಲೆಯಲ್ಲಿ ಓದ್ತಾ ಇದ್ದಾಗ ಅತ್ಯಂತ ಶಿಸ್ತಿನ ಹುಡುಗ. ತಾನು ಸಣ್ಣ ಎಳವೆಯಲ್ಲಿಯೇ ವಾಲಿಬಾಲ್ ಆಟವನ್ನು ಕಲಿತು, ಆ ವಾಲಿಬಾಲ್ ಆಟದ ಪ್ರೌಢಿಮೆಯನ್ನು ಸಂಪಾದನೆ ಮಾಡಿಕೊಂಡು ವಾಲಿಬಾಲ್ ತಂಡದಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಸದಸ್ಯನಾಗಿ ಆಟ ಆಡಿ, ಪೂನಾ ಯೂನಿವರ್ಸಿಟಿಯ ತಂಡದಲ್ಲಿ ಸದಸ್ಯನಾಗಿ ಆಟ ಆಡಿ, ಭಾರತೀಯ ರೈಲ್ವೆ ತಂಡದಲ್ಲಿ ಆಟ ಆಡಿ, ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ, ನನ್ನ ಶಾಲೆಯ ವಿದ್ಯಾರ್ಥಿಗಳಿಗೆ ನಾನು ವಾಲಿಬಾಲ್ ಹೇಳಿಕೊಡ್ತೇನೆ ಅಂತ ಅತ್ಯುತ್ಸಾಹ ಬಂದು ಮಕ್ಕಳನ್ನು ವಾಲಿಬಾಲ್ ತರಬೇತಿಗೊಳಿಸಿ ಕಳೆದ ವರ್ಷ ರಾಷ್ಟ್ರಮಟ್ಟದ ಪ್ರಯತ್ನ ಗೆದ್ದುಕೊಂಡು ಬಂದಂಥ ಹುಡುಗ ಈ ವರ್ಷ ಕೂಡ ನಿಮಗೆ ವಾಲಿಬಾಲ್ ತರಬೇತಿ ಮಾಡ್ತಾನೆ. ನೀವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ನೀವು ಅದರ ಸದುಪಯೋಗ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಮೈಗೂಡಿಸುವ ಸಂದರ್ಭದಲ್ಲಿ ಒಳ್ಳೆಯ ಕ್ರೀಡಾಪಟುವಾಗಿ ಕೂಡ ಸಮಾಜದಲ್ಲಿ ಹೆಸರು ಮಾಡಲಿಕ್ಕೆ ಸಾಧ್ಯ ಆದರೆ ಆಗ ನೀವು ಉದ್ಧಾರಕನಂತೆ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಉದ್ಧಾರಕನಾಗಿ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಜುನನಾಗಿ ಮೆರೀಲಿಕ್ಕೆ ಸಾಧ್ಯ ಇದೆ. ಗುರು ದ್ರೋಣಾಚಾರ್ಯರು ಒಂದು ದಿವಸ ತಾನು ಬಿಲ್ಲುವಿದ್ಯೆ ಕಲಿಸಿಕೊಂಡ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಒಂದು ವಿಶಾಲವಾದ ಆಲದ ಮರದ ಬುಡಕ್ಕೆ ಹೋಗ್ತಾರೆ. ಅವರು ಕೇಳ್ತಾರೆ, ಏನು ಕಾಣ್ತದೆ ನಿಮಗೆ ಮರದಲ್ಲಿ, ಏನು ಕಾಣ್ತದೆ ನಿನಗೆ ಮರದಲ್ಲಿ ಎಂದು ಕೇಳ್ತಾರಂತೆ. ಆಗ ದುರ್ಯೋಧನ ಹೇಳ್ತಾರಂತೆ, ಮರದ ಬಲಿಷ್ಠವಾದ ಕಾಣ್ತದೆ ನನಗೆ ಅಂತ ಹೇಳ್ತಾನಂತೆ. ಧರ್ಮರಾಯ ಹೇಳ್ತಾರಂತೆ, ಸುಂದರವಾದ ಮರ ಅಂತ ಹೇಳ್ತಾರಂತೆ. ಭೀಮ ಹೇಳ್ತಾರಂತೆ, ಒಂದು ಬಣ್ಣದ ಹಕ್ಕಿ ಅದು ಕೊಂಬೆಯಲ್ಲಿ ಕುಳಿತದ ಕಾಣ್ತಾ ಇದ್ದೇನೆ, ಒಂದು ಬಣ್ಣದ ಹಕ್ಕಿ ಅದು ಕೊಂಬೆಯಲ್ಲಿ ಕುಳಿತಿದೆ ಅಂತ ಹೇಳ್ತಾನೆ. ನಕಲ ಹೇಳ್ತಾರಂತೆ, ಅದು ಹಸಿರು ಬಣ್ಣದ ಗಿಳಿ ಇದೆ ಅಂತ ಹೇಳ್ತಾನೆ. ಸಹದೇವ ಹೇಳ್ತಾನೆ, ಅದು ಕೆಂಪು ಕೊಕ್ಕಿನ ಒಂದು ಹಕ್ಕಿ ಅಂತ ಹೇಳ್ತಾನಂತೆ. ಅರ್ಜುನ ಹೇಳ್ತಾನಂತೆ, ಮರದ ಗೆಲ್ಲಿನಲ್ಲಿ ಕುಳಿತ ಗಿಳಿಯ ಕಣ್ಣು ನನಗೆ ಕಾಣಿಸ್ತದೆ ಅಂತ. ಗುರು ದ್ರೋಣಾಚಾರ್ಯ ಹೇಳ್ತಾನೆ, ಹೊಡಿ ಅದಕ್ಕೆ ಅಂತ. ಅರ್ಜುನ ಬಾಣ ಪ್ರಯೋಗ ಮಾಡ್ತಾನೆ, ಗಿಳಿ ಕೆಳಗೆ ಬೀಳ್ತದೆ. ಪ್ರಾಣಿಹಿಂಸೆ ಮಹಾಪಾಪ ಆ ಕಾಲದಲ್ಲಿ ಇರಲಿಲ್ಲ, ಈಗ ಇರೋದದು. ವನ್ಯ ಪ್ರಾಣಿಗಳನ್ನು ಕೊಲ್ಲಬಾರ್ದು, ಅದು ಮಹಾಪಾಪ. ಈ ರೀತಿಯಲ್ಲಿ ತಾನು ಕಲಿಸಿಕೊಟ್ಟ ಬಿಲ್ಲುವಿದ್ಯೆಯನ್ನು ಸಂಪೂರ್ಣವಾಗಿ ಅರಗಿಸಿಕೊಂಡ ಅರ್ಜುನ ಮುಂದೆ ಪಾರ್ಥೈವ ಧನುರ್ಧರ, ಪಾರ್ಥನೊಬ್ಬನೇ ಧನುರ್ಧಾರಿ ವಿಶ್ವದಲ್ಲಿ ಅಂತ ಕರೆಸಿಕೊಳ್ತಾನೆ.
ಅಂತೂ ಅರ್ಜುನನ ತಯಾರು ಮಾಡುವ ಕಾರ್ಖಾನೆ ನಮ್ಮ ಶಾರದಾ ವಿದ್ಯಾಕೇಂದ್ರ. ಅಂಥ ಅರ್ಜುನನ ತಯಾರು ಮಾಡುವ ಕಾರ್ಖಾನೆಗೆ ಬಂದು ನೀವು ಒಬ್ಬ ವಿದ್ಯಾರ್ಥಿಯಾಗಿ ಎಲ್ಲವನ್ನು ಕಲಿಯುವಂಥ ಒಂದು ಅವಕಾಶ ಮತ್ತು ಹೊರಗಿನ ಸಮಾಜ ಕಾಲಿಟ್ಟಾಗ ಶಾರದಾ ವಿದ್ಯಾಕೇಂದ್ರ ವಿದ್ಯಾರ್ಥಿ ಈತ ಅಂತ ಸಮಾಜ ಹೇಳಿಕೊಳ್ಳೋಕ್ಕೆ ಸಾಧ್ಯ. ಆದರೆ ಇವತ್ತು ಹೇಗೆ ಸ್ಥಿತಿ ಇದೆ ಅಂತಂದರೆ, ನಮ್ಮ ಶಾಲೆ ವಿದ್ಯಾರ್ಥಿಗಳು ಮಂಗಳೂರಿನ ಯಾವುದೇ ಕಾಲೇಜಿಗೆ ಹೋದರೂ ಕೂಡ ಅಲ್ಲಿ ನಮ್ಮ ಪುಣ್ಯಕೋಟಿ ಶಾಲೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಶಾರದಾ ವಿದ್ಯಾಕೇಂದ್ರದ ಮಕ್ಕಳು ಅಂತ ಕೇಳಿದರೆ ಸೀದಾ ಎಂಟ್ರಿ ಮಾಡ್ಕೊಳ್ತಾರೆ. ಕೆನಡಾ ಕಾಲೇಜ್ ಇರ್ಬೋದು, LHS ಕಾಲೇಜ್ ಇರ್ಬೋದು, ಬೆಸೆಂಟ್ ಈವ್ನಿಂಗ್ ಕಾಲೇಜ್ ಇರ್ಬೋದು, ಕಾರ್ ಸ್ಟ್ರೀಟ್ನ BM ಶಾಲೆ ಇರ್ಬೋದು, ಅಲ್ಲಿ ದಾಖಲಾತಿ ಮಾಡಿಕೊಳ್ತಾರೆ. ಪುಣ್ಯಕೋಟಿ ನಗರದ ಈ ಪುಣ್ಯಭೂಮಿಯಲ್ಲಿ ಇರುವಂಥ ಶಾರದಾ ವಿದ್ಯಾಕೇಂದ್ರ, ಈ ಭೂಮಿಗೆ ಇತಿಹಾಸ ಇದೆ. ಅಲ್ಲೇನು ಹಳೆಯ ಅಡುಗೆ ಕೋಣೆ ಇದೆ. ಆ ಜಾಗದಲ್ಲಿ 3 ಜನ ಯತಿಗಳು ಬಂದು ಕುಳಿತ ಜಾಗ ಅದು. 3 ಜನ ಸ್ವಾಮೀಜಿಗಳು ಬಂದು ಕುಳಿತ ಜಾಗ. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ಮತ್ತು ರಾಮಚಂದ್ರ ಭಾರತಿ ಮಹಾಸ್ವಾಮಿಗಳು. 3 ಜನ ಯತಿಗಳು ಬಂದು ಪೀಠ ಹಾಕಿಕೊಳ್ಳುವ ಜಾಗ ಅದು. ಇವತ್ತು ನಿಮಗೆ ಅನ್ನ ಕೊಡುವ ಅನ್ನದ ಒಲೆ ಇದೆಯಲ್ಲ, ಆ ಜಾಗ 3 ಜನ ಯತಿಗಳು ಕುಳಿತಂಥ ಜಾಗ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಕಳೆದ 18 ವರ್ಷಗಳಿಂದ ಒಂದು ದಿವಸ ಕೂಡ ಮಕ್ಕಳಿಗೆ ಊಟ ಮಾಡಿದ ಮಕ್ಕಳಿಗೆ ಏನೂ ತೊಂದರೆ ಆಗಿಲ್ಲ. ಒಂದೇ ಒಂದು ದಿವಸ ನಮ್ಮ ಶಾಲೆಯಲ್ಲಿ ಊಟ ಮಾಡುವಾಗ ಇವತ್ತು ಕಡಿಮೆ ಆಯಿತು ಅಂತ ಆಗಲಿಲ್ಲ. ಒಂದೇ ಒಂದು ದಿವಸ ಶಾಲೆಯಲ್ಲಿ ಊಟ ಮಾಡಿದ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಲಿಲ್ಲ. ಅದು ನಮ್ಮ ಸಂಸ್ಥೆ ಹೆಗ್ಗಳಿಕೆ. ಈ ಹಳೆ ಕಾಲದ ಅಡಿಗೆ ಒಲೆ, ಸೌದಿಯ ಒಲೆ, ಅವರು ಅಡಿಗೆ ತಯಾರು ಮಾಡೋಕೆ ನನಗೆ ಬೇಜಾರಾಗ್ತಾಯಿತ್ತು. ಯಾಕೆ ನಾವೊಂದು ಸ್ಟೀಮ್ ಕಿಚನ್ ಮಾಡಬಾರ್ದು ಅನ್ನೋ ಯೋಚನೆ ನಡೀತಾ ಇತ್ತು. ಈ ವರ್ಷ ಆ ಸ್ಟೀಮ್ ಕಿಚನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಆರಂಭದ ದಿವಸಕ್ಕೆ ಮಾಡಬೇಕು ಅಂತ ಆಸೆ ಇತ್ತು ನಮಗೆ, ಮೊನ್ನೆ 29ನೇ ತಾರೀಕಿಗೆ. ಅದು ಆಗಲಿಲ್ಲ. ಇವತ್ತು ಆರಂಭದ ದಿವಸಕ್ಕೆ ಇವತ್ತು ಕಿಚನ್ನಲ್ಲಿ ಅಡಿಗೆ ಆಗ್ತದೆ. ನಿಮಗೆ ಬಿಸಿಯಾದ ರುಚಿಯಾದ ಒಂದು ಊಟ. ನಾನಿನ್ನೆ ಊಟ ಮಾಡಿದ್ದೇನೆ. ನಿನ್ನೆಯ ಸಾಂಬಾರು ಅದು ವರ್ಲ್ಡ್ ಕ್ಲಾಸ್ ಸಾಂಬಾರು. ಸತೀಶ್ರೇ ಅನ್ಸರ್ ಅವರೇ, ಅದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಬಾರು. ನಿನ್ನೆಯ ಸಾಂಬಾರು ಸ್ಟೀಮ್ ಕಿಚನ್ ಸಾಂಬಾರು. ಇವತ್ತು ಅನ್ನ ಕೂಡ ಆ ರೀತಿ ಆಗ್ಬೋದು. ಅದರಲ್ಲೇನು ಯಂತ್ರದ ಏನು ವ್ಯತ್ಯಾಸ ಸರಿ ಮಾಡಿದರೆ ಇವತ್ತು ಸರಿಯಾದ ಅನ್ನ ಸಿಗ್ತದೆ. ನೀವು ಭಾಗ್ಯವಂತರು. ಈ ಕಿಚನ್ ಆಗಬೇಕಾದ್ರೆ ಚಂದ್ರಕುಮಾರ್ ಸಾರ್ ಕಾರಣ. ಕಿಚನ್ ಆಗುವ ಹತ್ರ 23 ಲಕ್ಷ ರೂಪಾಯಿ ಖರ್ಚಾಯಿತು. 23 ಲಕ್ಷ ರೂಪಾಯಿ ಖರ್ಚಾಯಿತು. ಕಟ್ಟಡ ಏನೋ ಕಟ್ಟಿ ಆಯಿತು. ಅವನಿಗೆ ಸ್ಟೀಮ್ ಕಿಚನ್ಗೆ ಹಣ ಕೊಡಬೇಕಲ್ಲ, ಹಣ ಪೂರ ಖಾಲಿ. ಸ್ಟಾಫ್ ಮೀಟಿಂಗ್ನಲ್ಲಿ ಪ್ರಸ್ತಾಪ ಮಾಡಿದೆ, ಹಣ ಇದ್ದರೆ ಮಿಷನ್ ತರಬಹುದಾಗಿತ್ತು ಅಂತ. ಗುಟ್ನಲ್ಲಿ ಕೇಳಿದ್ರು ಎಷ್ಟು ಹಣ ಬೇಕು ಅಂತ. 5 ಲಕ್ಷ ಕೊಡಿ ಕೇಳಿದೆ. ಮರುದಿವಸ 5 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಇವತ್ತು ಸ್ಟೀಮ್ ಕಿಚನ್ ತಯಾರಾಗಿದೆ. ಈ ತಿಂಗಳು ವಾಪಸ್ ಕೊಡ್ತೇನೆ ಚಂದಣ್ಣ. ಅಂಥ ಉತ್ತಮವಾದ ಅಂಥ ಸಹೃದಯ ಶಿಕ್ಷಕರ ಮಧ್ಯೆ ನೀವಿದ್ದೀರದು ಸಂತೋಷ. ಅಂಥ ಸಹೃದಯ ಶಿಕ್ಷಕರ ಮಧ್ಯೆ ನೀವಿದ್ದೀರಿ. ನಿಮ್ಮ ಶಿಕ್ಷಣಕ್ಕೆ, ನಿಮ್ಮ ಭವಿಷ್ಯಕ್ಕೆ ಇದು ಪೂರಕ. ನಾನು ಆ ಉದ್ಧಾರಕನ ಕಥೆಯನ್ನು ಹೇಳಿದೆ. ನನ್ನ ಮಾತನ್ನು ಮುಗಿಸಿಬಿಡ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತ ಹೇಳ್ತಾರೆ. ನೀವು ಯಾವಾಗ ಗುರುವಿಗೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳೋದಿಲ್ವೋ, ತರಗತಿಯಲ್ಲಿ ಗುರು ಮಾಡಿದ ಪಾಠವನ್ನು, ಶಿಕ್ಷಕ ಮಾಡಿದ ಪಾಠವನ್ನು ಸಂಪೂರ್ಣವಾಗಿ ಆಲಿಸಿ ಕೇಳೋದಿಲ್ವೋ, ನೀವು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮಧ್ಯಾಹ್ನ 5 ಗಂಟೆವರೆಗೆ ಇಲ್ಲಿ ಪಾಠ ಕೇಳಿತು, 5:30 ಗಂಟೆಗೆ ಟ್ಯೂಷನ್ಗೆ ಹೋಯಿತು, 6ರಿಂದ 7:30 ಗಂಟೆಗೆ. ನಮಗೆ ಟ್ಯೂಷನ್ಗೆ ಬಂದು ಪಾಸಾಯಿ. ಕೀರ್ತಿ ಟ್ಯೂಷನ್ ಕೊಟ್ಟ ಆ ಟೀಚರ್ಗೆ. ಬೆಳಗಿನ ಸಾಯಂಕಾಲವರೆಗೆ ಎಲ್ಲ ಪಾಠವನ್ನು ಕೂಡ ಕಿವಿ ಕೊಟ್ಟು ಕೇಳಲಿಕ್ಕೆ ಸಾಧ್ಯ. ಆದರೆ ಶಿಕ್ಷಕರು ಮಾಡಿದ ಪಾಠವನ್ನು ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಹಾಗೆ ಕಿವಿ ಕೇಳಿದ್ದನ್ನು ಒಳಗೆ ಇಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ಹಾಗೆ ಒಳಗೆ ಇಳಿಸಿದ್ದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದರೆ ನಾಡು ಪರೀಕ್ಷೆಯಲ್ಲಿ ಪೆನ್ ಹಿಡಿದಾಗ ಸರಾಗವಾಗಿ ಉತ್ತರ ತನ್ನಿಂತಾನಾಗಿ ಹೊರಟುಕೊಂಡು ಬರ್ತದೆ. ಹೇಗೆ ಒಂದು ಪಾಠ ಪುಸ್ತಕದಲ್ಲಿರುವ ಒಂದು ಹಾಡನ್ನು ನಾಳೆ ಕಲ್ತ್ಕೊಂಡು ಬನ್ನಿ ಮಕ್ಕಳೇ ಅಂತ ಹೇಳ್ತಾರೆ.
ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? 3 ಮಾರ್ಕಿನ ಪ್ರಶ್ನೆ, 3 ಮಾರ್ಕಿನ ಪ್ರಶ್ನೆ. ಒಂದು ಪದ್ಯದ ಒಂದು ಪ್ಯಾರ ಅವನು ಬರೀರಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಮಾರ್ಕು? 3 ಮಾರ್ಕ್. 3 ಮಾರ್ಕಿನ ಪದ್ಯಕ್ಕೆ ಬಾಯಪಾಠ ಕಲಿಬೇಕು. ಅಲ್ಲ, ಅದಲ್ಲ. ಒಂದು ಹಾಡನ್ನು ಅದನ್ನು ಕಂಠಗತವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಎಲ್ಲನೂ ಕೂಡ ನೆನಪಿನಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ದೈಹಿಕ ಒಬ್ಬ ಕ್ರೀಡಾಪಟು, ಒಬ್ಬ ಕ್ರೀಡಾಳು ಹೇಗೆ ನಿತ್ಯ ನಿತ್ಯ ವ್ಯಾಯಾಮ ಮಾಡುವ ಮೂಲಕ ತನ್ನ ದೇಹವನ್ನು ಗಟ್ಟಿಗೊಳಿಸ್ತಾನೋ, ಶರೀರ ಮಾಧ್ಯಮ ಖರಧರ್ಮ ಸಾಧನ ಅಂತ ಹೇಳಿದ್ದಾರೆ ನಿಮಗೆ ತಿಳಿಯದ ಸಂಸ್ಕೃತ ಭಾಷೆಯಲ್ಲಿ. ಶರೀರ ಮಾಧ್ಯಮ ಖರಧರ್ಮ ಸಾಧನಂ, ಶರೀರದ ಮೂಲಕ ಧರ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಯೋಗ್ಯ ಸಿಪಾಯಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಯೋಗ್ಯವಾದ ದೆರ್ ಈಸ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ತಿಳಿದವರು ಹೇಳಿದ್ದಾರೆ. ಒಂದು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸಿರ್ತದೆ ಅಂತ ದೈಹಿಕ ಸಾಮರ್ಥ್ಯ ಪಡ್ಕೊಳ್ಳಿಕ್ಕೆ ನೀವು ಸಾಧ್ಯ ಆಯಿತು ಅಂತಾದರೆ ನೀವು ಶಾರದಾ ವಿದ್ಯಾಕೇಂದ್ರ ಸಾರ್ಥಕ ಅಂತ ಅನ್ತದೆ. ನಿಮ್ಮ ಶಿಕ್ಷಕ, ನಿಮ್ಮ ತಂದೆ ತಾಯಿಯಂದರು ನಿಮ್ಮನ್ನು ಈ ಶಾಲೆ ಕಳಿಸಿ ಯಾಕೆ ಗೊತ್ತಾ? ಪುಣ್ಯಕೋಟ್ ನಗರದ ಶಾರದಾ ವಿದ್ಯಾಕೇಂದ್ರದಲ್ಲಿ ನೈತಿಕವಾದ ಶಿಕ್ಷಣವನ್ನು ಬೋಧನೆ ಮಾಡ್ತಾರೆ. ಶಾಲೆಯ ಶಿಕ್ಷಕರು ಯೋಗ್ಯವಾದ ಶಿಕ್ಷಣ ಕೊಡ್ತಾರೆ. ಈ ಶಾಲೆಯ ಮಕ್ಕಳಂತೆ ಪ್ರೀತಿ ಮಾಡ್ತೇನೆ ಉದ್ದೇಶಕ್ಕೆ ಬೇಕಾಗಿ ನಿಮ್ಮ ತಂದೆ ತಾಯಿರು ಈ ಶಾಲೆ ಕಳಿಸಿದ್ದಾರೆ. ಹೊರತು ಮನೆಯಲ್ಲಿ ನೀವು ಉಪದ್ರ ಮಾಡ್ತೀರಿ, ಹೊರ ಶಾಲೆಗೆ ಪೋಡೋದು ನಿಮ್ಮನ್ನು ಕಳಿಸಿದ್ದಲ್ಲ. ನಿಮ್ಮ ತಾಯಿಯ ಪಾದವನ್ನು ನೀವು ನೋಡಿದ್ದೀರಾ? ನಾಳೆ ನೋಡ್ಕೊಂಡು ಬನ್ನಿ. ನಿಮ್ಮ ತಾಯಿಯ ಕೊಳಕು ಪಾದವನ್ನು ನೋಡಿದ್ದೀರಾ? ನಿಮ್ಮ ತಾಯಿಯ ಒಡೆದ ಪಾದವನ್ನು ನೀವು ನೋಡಿದ್ದೀರಾ? ನಿಮ್ಮ ತಾಯಿಯ ಮುರುಟಿ ಹೋದ ಉಗುರನ್ನು ನೀವು ಕಂಡಿದ್ದೀರಾ? ಬಣ್ಣಗೆಟ್ಟ ತಾಯಿಯ ಉಗುರನ್ನು ನೀವು ಕಂಡಿದ್ದೀರಾ? ಯಾಕೆ ಆ ತಾಯಿಯ ಕಾಲು ಹಾಗೆ ಆಯಿತು? ನಿಮ್ಮ ಕಾಲಿಗೆ ಬೇಕಾದ ಪಾಲಿಷ್, ನಿಮ್ಮ ಕೈಗೆ ಬೇಕಾದ ನೇಲ್ ಪಾಲಿಷ್, ನಿಮ್ಮ ತುಟಿಗೆ ಬೇಕಾದ ಲಿಪ್ಸ್ಟಿಕ್ ತಂದುಕೊಳ್ಳೋದಕ್ಕೋಸ್ಕರವಾಗಿ ಮನೆ ಹೋಗಿ ಕಾಡಿ ಬೇಡಿ ದುಡಿದು ಸಂಪಾದನೆ ಮಾಡಿ ನನ್ನ ಮಗ ಆತ ಒಳ್ಳೆಯದಾಗಬೇಕು, ನನ್ನ ಮಗಳು ಆಕೆ ವಿದ್ಯಾವಂತೆ ಆಗಬೇಕು, ಸಮಾಜದಲ್ಲಿ ಆಕೆ ತಲೆ ಎತ್ತಿ ನಿಂತಾಗ ನಾನು ಕೂಡ ಎದೆ ಎಬ್ಬಿಸಿ ನಡೆಯುವಂಥ ನಿರ್ಮಾಣ ಆಗಬೇಕು ಅಂತೇಳಿ ಆ ತಾಯಿ ನಿಮಗೆಲ್ಲ ಒಂದು ಹಾರೆ ಹಿಡಿತಾಳೆ. ನಿಮಗೆ ಗರಿಗರಿಯಾದ ಅಂಗಿಯನ್ನು ತೆಗೆದುಕೊಟ್ಟಿದ್ದಾನೆ ಅಪ್ಪ. ನೀವಿವತ್ತು ಶಾಲೆಗೆ ಬರುವಾಗ ಅಂಗಿಗೆ ಇಸ್ತ್ರಿ ಹಾಕೊಂಡು ಬಂದಿದ್ದೀರಿ. ಇಸ್ತ್ರಿ ಹಾಕಿದ ಅಂಗಿಯನ್ನು ನಿಮ್ಮ ತಂದೆ ಕೊಡುವಾಗ ನಿಮ್ಮ ತಂದೆಯ ಹರಿದ ಬನಿಯನ್ನು ನೀವು ನೋಡಿದ್ದೀರಾ? ನಿಮ್ಮ ತಂದೆಯ ಹರಿದ ಕಂಬಾಯನ್ನು ನೀವು ನೋಡಿದ್ದೀರಾ? ನಿಮ್ಮ ತಂದೆ ಮೈಗೆ ಹೊತ್ತುಕೊಳ್ಳುವ ಹರಿದ ಬಟ್ಟೆಯನ್ನು ನೀವು ಕಂಡಿದ್ದೀರಾ? ಆತನ ತ್ಯಾಗ ನಿಮ್ಮನ್ನು ಇಲ್ಲಿವರೆಗೆ ತಂದು ಬಿಟ್ಟಿದೆ. ಆತನ ತ್ಯಾಗ ನಿಮ್ಮನ್ನು ಶಾರದಾ ವಿದ್ಯಾಕೇಂದ್ರ ಹೊಸ್ತಿಲವರೆಗೆ ತಂದು ಬಿಟ್ಟಿದೆ. ಹೊಸ್ತಿಲಿಗೆ ಪ್ರವೇಶ ಮಾಡಿ, ಇವತ್ತು ಪ್ರವೇಶೋತ್ಸವ ಮೂಲಕ ಹೊಸ್ತಿಗೆ ಪ್ರವೇಶ ಮಾಡಿ ಶಾಲೆಯಲ್ಲಿ ಶಿಕ್ಷಕರು ಕೊಟ್ಟಂಥ ಎಲ್ಲ ಪಾಠವನ್ನು ಕಲಿಯಲಿಕ್ಕೆ ಸಾಧ್ಯ ಆಯಿತು ಅಂತ ಆದರೆ ಆ ತಂದೆಗೆ, ಆ ತಾಯಿಗೆ ನೀವು ಕೊಡುವ ಗೌರವ ಕೊಟ್ಟಂತಾಗ್ತದೆ. ಆ ತಂದೆಗೆ, ಆ ತಾಯಿಗೆ ನೀವು ಜೀವನವನ್ನು ಕೊಟ್ಟಂತಾಗ್ತದೆ. ಆ ತಂದೆಯನ್ನು, ಆ ತಾಯಿಯನ್ನು ಅವರ ಇಡೀ ಪ್ರಾಯದಲ್ಲಿ ಅವರು ಮರ್ಯಾದೆಯಲ್ಲಿ ಒಂದು ಕಡೆ ಕುಳಿತುಕೊಂಡು ತನ್ನ ಮಗು, ತನ್ನ ಮಗ, ತನ್ನ ಮಗಳು ಯೋಗ್ಯ ನಾಗರಿಕರಾಗಿದ್ದಾರೆ, 3 ಹೊತ್ತು ಅನ್ನವೊಂದನಿಗೆ ಕೊಡ್ತಾಳೆ ಅನ್ನುವಂಥ ಆಸೆಯಿಂದ ಅವರು ಆಸೆ ಕಂಗಳು ನಿಮ್ಮ ಭವಿಷ್ಯವನ್ನು ಕಾಯ್ತಾ ಇದ್ದಾರೆ. ಮಕ್ಕಳೇ, ಆಸೆ ಕಂಗಳಿಂದ ನಿಮ್ಮ ಭವಿಷ್ಯವನ್ನು ಕಾಯ್ತಾ ಇದ್ದಾರೆ. ಅವರ ಆಸೆಯನ್ನು ಹುಸಿ ಮಾಡಬೇಡಿ. ನಿಮ್ಮ ಮೇಲೆ ಈ ಶಾಲೆಯ ಶಿಕ್ಷಕರಿಗೆ ಒಂದು ಅಪಾರವಾದ ಒಂದು ಭರವಸೆ ಇದೆ, ಅಪಾರವಾದ ವಿಶ್ವಾಸ ಇದೆ, ಅಪಾರವಾದ ನಿರೀಕ್ಷೆ ಇದೆ. ಈ ಶಾಲೆಯ ವಿದ್ಯಾರ್ಥಿಗಳು ಶ್ರೀಗೌರಿ ಥರನೇ SSLC ರ್ಯಾಂಕ್ ತರ್ತಾರೆ. ನಮ್ಮ ಶಾಲೆಗೂ ರ್ಯಾಂಕ್ ಬಂದಿದೆ. ನಮ್ಮ ಶಾಲೆ ಶ್ರೀಗೌರಿ ಕಳೆದ ವರ್ಷ 22-23ರಲ್ಲಿ 22-23 ಇಸವಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಶ್ರೀಗೌರಿ SSLC 5ನೇ ರ್ಯಾಂಕ್ ಪಡ್ಕೊಂಡ ಇತಿಹಾಸ ಕಥೆ ನಿಮಗೆ ಯಾರ ಗೊತ್ತಾ? ಆಕೆಯ ಮನೆಯ ಪರಿಸ್ಥಿತಿ ನಾನು ನಿಮ್ಗೆ ಹೇಳಬೇಕು. ಆಕೆಯ ಮನೆಯ ಪರಿಸ್ಥಿತಿ ನಾನು ನಿಮಗೆ ಹೇಳಬೇಕು. ತಾಯಿ ಆಕೆ ತನ್ನ ಮಗಳಿಗೆ ಬೇಕಾದ ಯಾವುದನ್ನೂ ಕೊಡಲಿಕ್ಕೆ ಆ ತಾಯಿಗೆ ಸಾಧ್ಯ ಆಗಲಿಲ್ಲ. ತನ್ನ ಮಗಳಿಗೆ ಬೇಕಾದ ಯೋಗ್ಯ ಶಿಕ್ಷಣ ಕೊಡಲಿಕ್ಕೆ ಆ ತಾಯಿಗೆ ಸಾಧ್ಯ ಆಗಲಿಲ್ಲ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಆ ಜನನಿಗೆ ಈ ಮಗುವಿಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ತಾಯಿಯ ಮಾನಸಿಕ ಸ್ಥಿತಿ ಆಗಿತ್ತು. ಆಕೆಯ ತಂದೆ,
ಆತನು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಕೆಟ್ಟ ನಡುಗಳನ್ನು ನಡ್ಕೊಂಡಿದ್ದ ಮನುಷ್ಯ. ತನ್ನ ಮಗಳ ಬಗ್ಗೆ ಗಮನವೇ ಕೊಡಲಿಲ್ಲ ಆತ. ತನಗೆ ಗಮನ ಕೊಡದ ತಂದೆ, ತನಗೆ ಗಮನ ಕೊಡೋ ಸಾಧ್ಯ ತಾಯಿಯ ಮಧ್ಯೆ ಆ ಮಗದ ಪಾಠ ಓದಿ ಈ ಶಾಲೆ 625 ಮಾರ್ಕ್ಗಳಲ್ಲಿ 620 ಮಾರ್ಕ್ ಪಡ್ಕೊಂಡು ಈ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡ್ಕೊಂಡು ಬಂದ ಶ್ರೀಗೌರಿ ನಿಮಗೆ ಆದರ್ಶ ಆಗಬೇಕು, ನಿಮಗೆ ರೋಲ್ ಮಾಡೆಲ್ ಆಗಬೇಕು. ಶ್ರೀಗೌರಿ ಆದರ್ಶವನ್ನು ನೀವು ಪಾಲನೆ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಕೂಡ ತನ್ನ ಕಲಿತ ಪಾಠದಲ್ಲಿ ಸಂಪೂರ್ಣವಾಗಿ ಕಲಿಕೆ ಪ್ರಯತ್ನವನ್ನು ಮಾಡುವ ಮೂಲಕ ನೀವು ಪುಣ್ಯಕೋಟನಗರದ ಶಾರದಾಂಬೆ ವಿದ್ಯಾಕೇಂದ್ರಕ್ಕೆ ಸಾರ್ಥಕ ಅಂತ ಅನಿಸಬೇಕು. 2 ಕೈಲಿ ನಮಸ್ಕಾರ ಮಾಡೋ ಕಥೆಯನ್ನು ಶ್ರೀನಿವಾಸ ಭಟ್ ಹೇಳಿದರು. ಹೌದು, ಜೈ ಶ್ರೀರಾಮ್ ನಮ್ಮ ಶಾಲೆಯ ಸಂಬೋಧನಾ ಶಬ್ದ ಜೈ ಶ್ರೀರಾಮ್. ಎದುರು ಬರುವ ಎಲ್ಲ ವ್ಯಕ್ತಿ ಕೂಡ ದೇವರಿಗೆ ಸಮಾನ, ಅತಿಥಿ ದೇವೋ ಭವ. ನನ್ನೆರಿಗೆ ಬಂದಂಥ ಶಾಲೆಯ ಆಡಳಿತ ನನಗೆ ಆದರ್ಶ ಜೈ ಶ್ರೀರಾಮ್. ಆತನಲ್ಲಿ ದೇವರನ್ನು ಕಾಣುವ ಒಂದು ಪ್ರಯತ್ನ. ನನ್ನ ಮುಂದೆ ಬಂದಿರೋ ಒಂದು ಶಾಲೆಯ ಶಿಕ್ಷಕ ಜೈ ಶ್ರೀರಾಮ್, ಆತ ದೇವರಿಗೆ ಸಮಾನ, ಆತಲ್ಲಿ ದೇವರನ್ನು ಕಾಣಬೇಕು. ಅತಿಥಿದೇವೋ ಭವ, ಆಚಾರ್ಯ ದೇವೋ ಭವ. ನನಗೆ ಕಲಿಸುವಂಥ ಶಿಕ್ಷಕ ಆತ ದೇವರಿಗೆ ಸಮಾನ, ನನಗೆ ಕಲಿಸುವ ಶಿಕ್ಷಕ ಆಕೆ ದೇವರಿಗೆ ಸಮಾನ. ಜೈ ಶ್ರೀರಾಮ್ದವರು ಸಂಬೋಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ಪ್ರಕೃತಿಯಲ್ಲಿ ದೇವರನ್ನು ಕಾಣುವ ಸಮಾಜ ನಮ್ಮದು, ಪ್ರಕೃತಿಯಲ್ಲಿ ದೇವರನ್ನು ಕಾಣುವಂಥ ಸಂಸ್ಕಾರ ನಮ್ಮದು. ಮಣ್ಣನ್ನು ನಾವು ಪ್ರೀತಿ ಮಾಡ್ತೇವೆ, ಮಣ್ಣನ್ನು ಹುತ್ತದ ರೂಪದಲ್ಲಿ ನಾವು ಗೌರವಿಸ್ತೇವೆ. ನೀರನ್ನು ಪೂಜೆ ಮಾಡ್ತೇವೆ, ಸ್ನಾನ ಮಾಡೋ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಸ್ನಾನ ಮಾಡ್ತೇವೆ. ನಾನು ಸ್ನಾನ ಮಾಡೋ ನೀರಿನಲ್ಲಿ ಗಂಗೆ ಯಮುನೆ ನರ್ಮದೆ ಸಿಂಧು ಕಾವೇರಿ ಎಲ್ಲ ನದಿಗಳು ಆವಾಸ ಆಗಬೇಕು. ನಾನು ಗಂಗಾ ಸ್ನಾನ ಮಾಡ್ತಾ ಇದ್ದೇನೆ ಮನೋಭಾವದಲ್ಲಿ ನಾವು ನೀರನ್ನು ಗೌರವ ಕೊಡೋದಿಲ್ವಾ? ನಾವು ಆರಾಧನೆ ಮಾಡೋದಿಲ್ವಾ? ಗಣಹೋಮ ಆಗಲಿ ಯಜ್ಞ ಯಾಗಾದಿಗಳಾಗಲಿ ಅಲ್ಲಿ ಬರುವಂಥ ಹೋಮ ಇರುವಂಥ ಬೆಂಕಿಯನ್ನು ನಾವು ನಮಸ್ಕಾರ ಮಾಡೋದಿಲ್ವಾ? ಅದು ದೇವರೊಂದು ಕೈ ಮುಗಿದಿಲ್ವಾ? ಗಾಳಿಗೆ ನಾವು ಗೌರವ ಕೊಡೋದಿಲ್ವಾ? ಇದೇ ಗಾಳಿ ವಾಯುದೇವತೆ ಅಂತೇಳಿ ನಾವು ದೇವರಿಗೆ ಕೈ ಮುಗಿದಿಲ್ವಾ? ಆಕಾಶಂ ಪತಿತ ಈ ಆಕಾಶವಿಡಿ ದೇವರು ಅಂತ ನಾವು ಪೂಜೆ ಮಾಡೋ ಮನುಷ್ಯರು ನಾವು. ಪಂಚಭೂತಗಳಲ್ಲಿ ದೇವರನ್ನು ಕಾಣುವ ಸಂಸ್ಕಾರ ನಮ್ಮದು, ಸಂಸ್ಕೃತಿ ನಮ್ಮದು. ಅದನ್ನು ನೀವು ರೂಢಿಸಿಕೊಳ್ಬೇಕು, ಅದನ್ನು ರೂಪೀಕರಣ ಮಾಡಬೇಕು. ಬಟ್ಟಲು ಮಾತ್ರ ಕೆಳಗೆ ಬೀರಬಾರ್ದು, ಬಟ್ಟಲು ನೆಲಕ್ಕೆ ಎಸಿಬಾರ್ದು. ಅದು ಅನ್ನದ ಬಟ್ಟಲು, ಅದು ಅನ್ನದ ಬಟ್ಟಲು ದೇವರು. ಶಾಲೆಯ ಮಕ್ಕಳನ್ನು ಬಟ್ಟಲನ್ನು ಕೈಯಲ್ಲಿ ಹಿಡಿದು ತಿರುಗಿಸೋದು, ಬ್ಯಾಲೆನ್ಸಿಂಗ್ ಮಾಡಬಾರ್ದು. ಅನ್ನ ಅನ್ನ ದೇವ, ಅನ್ನಂ ಬ್ರಹ್ಮ. ಅನ್ನ ಅದು ದೇವರು, ಆ ದೇವರನ್ನು ಊಟ ಮಾಡುವ ತಟ್ಟೆ ಅದು ದೇವರಿಗೆ ಸಮಾನ. ಆ ತಟ್ಟೆಯನ್ನು ಅದನ್ನು ನಿಕೃಷ್ಟವಾಗಿ ಕಾಣೋದು, ಬಿಸಾಡೋದು. ನಾನು ಮೊನ್ನೆ ಹೋಗ್ತಾ ಇದ್ದೆ, ಟಾಯ್ಲೆಟ್ನ ಸ್ಲ್ಯಾಬಿನ ಒಂದು ಬಟ್ಟಲು. ನಾನು ಮೊನ್ನೆ 2ನೇ ಮಳಿಗೆ ಹೋದೆ, ಅಲ್ಲಿ ಕಿಟಕಿಯಲ್ಲಿ 2 ಬಟ್ಟಲು. ಎಲ್ಲಿಗೆ ನಾವು ಮುಟ್ಟಿದ್ದೇವೆ? ಅದು ಮಕ್ಕಳಿಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅನ್ನ ಬ್ರಹ್ಮ, ಈ ಬ್ರಹ್ಮದ ದೊಡ್ಡದಾದ ಗುರುತರವಾದ ಅನ್ನವನ್ನು ಊಟ ಮಾಡುವ ಬಟ್ಟಲು ಅದು ದೇವರಿಗೆ ಸಮಾನ ಅಂತ ತಿಳ್ಕೊಂಡು ಅದನ್ನು ಕಾಪಾಡುವ ಜವಾಬ್ದಾರಿ ನಮ್ಮದು. ಶಾಲೆಯಲ್ಲಿ ಯಾವುದೇ ಶಿಕ್ಷಕ ಇರ್ಬೋದು, ಅವರು ಶಾಲೆಯ ಯೂನಿಫಾರ್ಮ್ ಧರಿಸಿದರೆ ಆಕೆ LKGಯ ಟೀಚರ್ ಇರ್ಬೋದು, ಆಕೆ ನರ್ಸರಿ ಟೀಚರ್ ಇರ್ಬೋದು, ಆಕೆ ಹೈಸ್ಕೂಲ್ ಟೀಚರ್ ಇರ್ಬೋದು, ಪ್ರೈಮರಿ ಶಾಲೆ ಟೀಚರ್ ಇರ್ಬೋದು, ಜೂನಿಯರ್ ಕಾಲೇಜಿನ ಲೆಕ್ಚರ್ ಇರ್ಬೋದು, ಪ್ರತಿಯೊಬ್ಬ ಶಿಕ್ಷಕರು ಕೂಡ ಜೈಶ್ರೀರಾಮ್ ಘೋಷಣೆ ಮೂಲಕ, ಜೈಶ್ರೀರಾಮ್ ಹೇಳುವ ಮೂಲಕ ಅವರಲ್ಲಿ ದೇವರನ್ನು ಕಾಣುವ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ದೇವರು ಸದಾ ನಿಮ್ಮ ಜೊತೆ ಇರ್ತಾರೆ. ಶಾಲೆಯ ಅಟೆಂಡೆನ್ಸ್ ಈ ವರ್ಷ ಹೊಸದೊಂದು ಸ್ಪರ್ಧೆ ಇದೆ. ಯಾವ ಮಕ್ಕಳು ಶಾಲೆಯ ಶಾರದೋತ್ಸವದವರೆಗೆ 100ಕ್ಕೆ 100 ಹಾಜರಾತಿ, ಯಾವ ಮಕ್ಕಳು 100ಕ್ಕೆ 100 ಹಾಜರನ್ನು ಪಡಿತೀವೋ ಅವರಿಗೆ ಒಂದು ಗೌರವ ಸಲ್ಲಿಕೆ ಇದೆ, ಅವ್ರ ವಿಶೇಷವಾದ ಬಹುಮಾನ ಇದೆ. 100% ಅಟೆಂಡೆನ್ಸ್ ಇರೋ ಮಕ್ಕಳಿಗೆ ಒಂದು ಗೌರವ ಇದೆ. ಅದು ಈ ವರ್ಷ ಆರಂಭ ಆಗ್ತದೆ. ನಾಡ್ದು ವನಮಹೋತ್ಸವ ಇದೆ. ವನಮಹೋತ್ಸವದ ಗಿಡವನ್ನು ನೆಡುವ ಸಂದರ್ಭದಲ್ಲಿ ಒಬ್ಬೊಬ್ಬರು ವಿದ್ಯಾರ್ಥಿಗಳಿಗೆ ಒಂದೊಂದು ಬೆಂಚಿನ ವಿದ್ಯಾರ್ಥಿಗಳಿಗೆ ಒಂದೊಂದು ಗಿಡವನ್ನೇ ಡಿಸೈನ್ ಮಾಡ್ತಾರೆ, ಒಂದು ಗಿಡವನ್ನು ಕೊಡ್ತಾರೆ. ಹಾಗೆ ಕೊಟ್ಟ ಗಿಡವನ್ನು ನೀವು ಕಾಪಿಡ್ಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ನಿಮಗೆ ಬಹುಮಾನ ಇದೆ. ಸಾಲುಮರ ತಿಮ್ಮಕ್ಕ ಪ್ರಶಸ್ತಿ ಇದೆ ನಿಮಗೆ. ಸಾಲುಮರ ತಿಮ್ಮಕ್ಕ ಪ್ರಶಸ್ತಿ. ಯಾವ ಮಕ್ಕಳು ಒಳ್ಳೆಯ ಗಿಡವನ್ನು ಸಾಕಿದ್ದಾರೆ, ಯಾವ ಮಕ್ಕಳಿಗೆ ಇಲ್ಲಿ ಒಳ್ಳೆಯ ಗಿಡ ಅದು ಬದುಕಿದೆ, ಅವರಿಗೆ
ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ. ಪ್ರಥಮ ಬಹುಮಾನ 1,000 ರೂಪಾಯಿ, ದ್ವಿತೀಯ ಬಹುಮಾನ 500 ರೂಪಾಯಿ, ತೃತೀಯ ಬಹುಮಾನ 250 ರೂಪಾಯಿ. ಯಾವ ಮಕ್ಕಳು ಗಿಡವನ್ನು ಯೋಗ್ಯವಾಗಿ ನೆಟ್ಟಿದ್ದೀರೋ, ಯೋಗ್ಯವಾಗಿ ಸಾಕಿದ್ದೀರೋ, ಯೋಗ್ಯವಾಗಿ ಸಲಹಿದ್ದೀರೋ, ಅದಕ್ಕೆ ಬೇಕಾದ ನೀರು ಗೊಬ್ಬರವನ್ನು ಹಾಕಿ ಆ ಗಿಡವನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದೀರೋ, ನಿಮಗೆ ಸಾಲುಮರ ತಿಮ್ಮಕ್ಕ ಪ್ರಶಸ್ತಿ ಇದೆ. ಪ್ರಥಮ ಬಹುಮಾನ 1,000, ಎರಡನೇ ಬಹುಮಾನ 500 ರೂಪಾಯಿ, ಮೂರನೇ ಬಹುಮಾನ 250 ರೂಪಾಯಿ. ಎಲ್ಲ ಮಕ್ಕಳು ಕೂಡ ಆ ಪ್ರಥಮ ಬಹುಮಾನ ಹಂಚಿಕೊಳ್ಳುವಂತ ಆಗಬೇಕು ಅಂತ ನಾನು ಆಶೆ ಮಾಡ್ತೇನೆ. ನೈತಿಕವಾಗಿ ಈ ಶಾಲೆ ನಿಮಗೆಲ್ಲ ಬೆಂಬಲವನ್ನು ಕೊಡ್ತದೆ. ಯಾವ ಮಕ್ಕಳಿಗೆ ಪಾಠದ ಚಟುವಟಿಕೆಯಲ್ಲಿ ತೊಂದರೆ ಆಗ್ತದೋ ಅವರಿಗೆ ವಿಶೇಷವಾದ ಟ್ರೈನಿಂಗ್ ನಾಡಿದಿಂದ ಆರಂಭ ಆಗ್ತದೆ. SSLC ವಿದ್ಯಾರ್ಥಿಗಳಿಗೆ ಮತ್ತು PUC ವಿದ್ಯಾರ್ಥಿಗಳಿಗೆ ಸಾಯಂಕಾಲದ ವಿಶೇಷ ಸ್ಪೆಷಲ್ ಕ್ಲಾಸ್ ಆರಂಭ ಆಗ್ತದೆ. 6 ಗಂಟೆಯವರೆಗೆ ಕ್ಲಾಸ್. SSLC ಮತ್ತು 2ನೇ PUC ವಿದ್ಯಾರ್ಥಿಗಳಿಗೆ 6 ಗಂಟೆಯವರೆಗೆ ತರಗತಿ. ಒಂದು ದಿವಸ ಕನ್ನಡ, ಹಿಂದಿ, ಇಂಗ್ಲೀಷ್, ಸಮಾಜ, ವಿಜ್ಞಾನ, ಗಣಿತ, 6 ದಿವಸದಲ್ಲಿ 6 ಸಬ್ಜೆಕ್ಟ್ ವಿಶೇಷವಾದ ಕೋಚಿಂಗ್ ಕೊಡ್ತಾರೆ. ನೀವನ್ನು ಪಡ್ಕೊಂಡು 100% ಫಲಿತಾಂಶ ಪಡ್ಕೊಳ್ಳುವ ಮೂಲಕ ನಿಮ್ಮ ಹೆತ್ತವರಿಗೆ ಕೀರ್ತಿ ತರಬೇಕು ಅಂತ ನನ್ನ ಆಸೆ ಇದೆ. ನಿಮ್ಮ ಹೆತ್ತವರಿಗೆ ಕೀರ್ತನವನ್ನು ಮಾಡಬೇಕು ನನ್ನ ಆಸೆ ಇದೆ. ಆಸೆ ನೀವು ನೆರವೇರಿಸಬೇಕು ಅಂತ ನಿಮ್ಮಲ್ಲಿ ನಾನು ಆಸೆ ಮಾಡ್ತೇನೆ. ಮಕ್ಕಳು ಆಸೆ ಮಾಡ್ತೇನೆ. ಇವತ್ತು ಈ ಶಾಲೆಗೆ ಬಂದ ಒಟ್ಟು 113 ಮಕ್ಕಳು. ಇವತ್ತು 113 ಮಕ್ಕಳು ನೀವಿದ್ದೀರಿ. 113 ಮಕ್ಕಳ ಒಂದು ಪುಟ್ಟ ಸೈನ್ಯ ಈ ವರ್ಷ ಶಾಲೆಗೆ ಪ್ರವೇಶ ಮಾಡಿದೆ. ಈ 113 ಮಕ್ಕಳು ಈ ಶಾಲೆಯ ಭವ್ಯ ಭವಿಷ್ಯವನ್ನು ಬರೆಯುವಂತಾಗಲಿ, ನಿಮಗೆ ಬೇಕಾದ ಎಲ್ಲವೂ ಕೂಡ ಈ ಶಾಲೆ ಸಿಗುವಂತಾಗಲಿ, ನಿಮ್ಮ ಮನೆಯವರು ಆಶೆ ಮಾಡಿದಂಥ ಯೋಗ್ಯ ನೈತಿಕ ಶಿಕ್ಷಣ ಈ ಶಾಲೆ ಸಿಗುವಂತಾಗಲಿ ಅಂತ ಆಶೆ ಮಾಡ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಮಕ್ಕಳೇ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. Beautiful words.